ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ತೃತೀಯ BA ನಲ್ಲಿ ಬರುವಂತಹ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನದ ಕುರಿತಾದಂಥ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಘಟಕ 1ರಲ್ಲಿ ಬರುವಂತಹ ಅಪಸಾಮಾನ್ಯ ಮನೋವಿಜ್ಞಾನದ ಪರಿಚಯವನ್ನು ನಾವಿವತ್ತು ಮಾಡ್ಕೊಳ್ತಾ ಇದ್ದೀವಿ. ಅಪಸಾಮಾನ್ಯ ಮನೋವಿಜ್ಞಾನ ಕೋರ್ಸ್ 4ರಲ್ಲಿ ಬ್ಲಾಕ್ 1ರಲ್ಲಿ ಬರುವಂತಹ ಮೊದಲ ಪಠ್ಯ ಅಪಸಾಮಾನ್ಯತೆ ಮತ್ತು ಸಾಮಾನ್ಯತೆ ಅನ್ನುವಂಥ ಒಂದು ಪಠ್ಯ ಇದೆ. ಇದು ಅಪಸಾಮಾನ್ಯತೆ ಅಂತಂದರೆ ಏನು, ರೋಗ ಲಕ್ಷಣಗಳಾವು, ಪರಿಕಲ್ಪನೆಗಳೇನು, ಅವು ಈ ಪಠ್ಯದಲ್ಲಿ ನೋಡ್ತಾ ಇದ್ದೀವಿ. ಅಪಸಾಮಾನ್ಯ ಅಂತಂದರೆ ಏನು? ಮೊದಲಿಗೆ ಅಪಸಾಮಾನ್ಯ ಅಂತಂದರೆ ನಾವು ಇದನ್ನು ಅಸಹಜ ಅಂತ ಕೂಡ ಹೇಳ್ಬೋದಾಗಿದೆ. ಇಂಗ್ಲೀಷ್ನಲ್ಲಿ ಇದನ್ನು ಅಬ್ನಾರ್ಮಲ್ ಅಂತ ಹೇಳ್ತಾರೆ. ಅಬ್ನಾರ್ಮಲ್ ಸೈಕಾಲಜಿ ಅಥವಾ ಅಪಸಾಮಾನ್ಯ ಅಥವಾ ಅಸಹಜ ಮನೋವಿಜ್ಞಾನ ಅಂತ ಹೇಳ್ತೀವಿ. ನಾವು ಪ್ರೀವಿಯಸ್ ಇಯರಲ್ಲಿ ಸೈಕಾಲಜಿಯ ಬ್ರಾಂಚಸ್ಗಳ ಅಥವಾ ಮನೋವಿಜ್ಞಾನದ ಶಾಖೆಗಳನ್ನು ನೋಡುವಾಗ ನಾವು ಈ ಎಲ್ಲ ಶಾಖೆಗಳನ್ನು ನಾವು ತಿಳ್ಕೊಂಡಿದ್ವಿ. ಯಾವುದೆಲ್ಲ ಶಾಖೆಗಳು ಬರುತ್ತೆ ಮನೋವಿಜ್ಞಾನದಲ್ಲಿ ಅಂತಂದರೆ ಜೈವಿಕ ಮನೋವಿಜ್ಞಾನ, ಸಂಜ್ಞಾನಾತ್ಮಕ ಮನೋವಿಜ್ಞಾನ, ವಿಕಾಸಾತ್ಮಕ ಮನೋವಿಜ್ಞಾನ, ಪ್ರಾಯೋಗಿಕ ಮನೋವಿಜ್ಞಾನ, ವ್ಯಕ್ತಿತ್ವ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ ಅಥವಾ ಅಸಹಜ ಮನೋವಿಜ್ಞಾನ, ಈ ಎಲ್ಲ ಬ್ರಾಂಚ್ಗಳನ್ನು ನಾವು ಪ್ರೀವಿಯಸ್ ಇಯರ್ಗಳಲ್ಲಿ ಕಲ್ತಿದ್ವಿ. ಅದೇ ಟಾಪಿಕ್ಕಿಂದ ಬರುವಂತಹ ಒಂದು ಅಪಸಾಮಾನ್ಯ ಮನೋವಿಜ್ಞಾನ ಅಥವಾ ಅಸಹಜ ಮನೋವಿಜ್ಞಾನದ ಕುರಿತಾದಂಥ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ಅದರ ಪರಿಚಯವನ್ನು ನಾವಿವತ್ತು ಮಾಡ್ಕೊಳ್ತಾ ಇದ್ವಿ. ಮೊದಲಿಗೆ ಅಪಸಾಮಾನ್ಯ ಮನೋವಿಜ್ಞಾನದ ಪೀಠಿಕೆಯನ್ನು ನಾವು ನೋಡೋದಾದರೆ, ಅಪಸಾಮಾನ್ಯದ ಪರಿಚಯವನ್ನು ನಾವು ಮಾಡ್ಕೊಳ್ಳೋದಾದರೆ, ಅಪಸಾಮಾನ್ಯ ಮನೋವಿಜ್ಞಾನವು ಮನೋವಿಜ್ಞಾನದ ಒಂದು ಪ್ರಮುಖ ಶಾಖೆಯಾಗಿದೆ. ನಾನೀಗಾಗಲೇ ಹೇಳಿದೆ, ನಾವು ಪ್ರೀವಿಯಸ್ ಇಯರಲ್ಲಿ ಮನೋವಿಜ್ಞಾನದ ಶಾಖೆಗಳನ್ನು ಕುರಿತು ನಾವು ಕಲ್ತಿದ್ವಿ. ಆ ಶಾಖೆಗಳಲ್ಲಿ ಒಂದು ಈ ಅಪಸಾಮಾನ್ಯ ಅಥವಾ ಅಸಹಜ ಮನೋವಿಜ್ಞಾನ. ನೆನಪಾಯಿತು ಅಂತ ಅಂದ್ಕೊಳ್ತೀನಿ. ಪ್ರೀವಿಯಸ್ ಇಯರಲ್ಲಿ ಕಲ್ತಿದ್ದು ಅಸಹಜ ಮನೋವಿಜ್ಞಾನ ಅಂತ ನಾವು ಕಲ್ತಿದ್ವಿ. ಅದೇ ಅಸಹಜ ಮನೋವಿಜ್ಞಾನವನ್ನು ನಾವು ಅಪಸಾಮಾನ್ಯ ಮನೋವಿಜ್ಞಾನ ಅಂತ ಕರಿತೀವಿ. ಈ ಅಪಸಾಮಾನ್ಯ ಮನೋವಿಜ್ಞಾನವನ್ನು ನಾವು ಇಂಗ್ಲೀಷಲ್ಲಿ ಅಬ್ನಾರ್ಮಲ್ ಸೈಕಾಲಜಿ ಅಂತ ಕರಿತೀವಿ. ಇದು ಮನೋವಿಜ್ಞಾನದ ಒಂದು ಪ್ರಮುಖ ಶಾಖೆ ಅಂತ ನಮಗೆ ಈಗಾಗಲೇ ಗೊತ್ತಾಗಿದೆ. ಮಾನಸಿಕ ರೋಗಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಇದು ಏನು ಮಾಡುತ್ತೆ ಅಪಸಾಮಾನ್ಯ ಮನೋವಿಜ್ಞಾನ ಅಂತಂದರೆ, ಇದು ಮಾನಸಿಕ ರೋಗಗಳೇನಿರುತ್ತಲ್ವ, ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಏನಿರುತ್ತೆ ಅಥವಾ ಸೈಕಾಲಜಿಕಲ್ ಇಲ್ನೆಸ್ ಅನ್ನುವಂತಹ ಒಂದಷ್ಟು ಲಕ್ಷಣಗಳೇನಿರುತ್ತೆ ಅದನ್ನು ಕುರಿತು ಇದು ಅಧ್ಯಯನವನ್ನು ಮಾಡುತ್ತೆ. ಮನೋವಿಜ್ಞಾನಿಗಳು, ನೈದಾನಿಕ ಮನೋವಿಜ್ಞಾನಿಗಳು, ಮನೋಚಿಕಿತ್ಸಕರು ಮತ್ತು ಮಾನಸಿಕ ಆರೋಗ್ಯ ತಜ್ಞರು ಅಪಸಾಮಾನ್ಯ ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಬಹಳ ಆಸಕ್ತಿಯನ್ನು ವಹಿಸಿದ್ದು ಹಲವಾರು ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ. ಈ ಅಬ್ನಾರ್ಮಲ್ ಸೈಕಾಲಜಿಯ ಕುರಿತಾಗಿ ಹಲವಾರು ಸೈಕಾಲಜಿಸ್ಟ್ ಅಥವಾ ಮನೋಚಿಕಿತ್ಸಕರು ಅದರ ಬಗ್ಗೆ ಬಹಳಷ್ಟು ಏನು ಮಾಡಿದ್ದಾರೆ, ಅವರು ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಮೊದಲು ಸೈಕಾಲಜಿಗೆ ಯಾವುದೇ ರೀತಿಯಾದಂಥ ಮೆಡಿಸಿನ್ಸ್ ಇರಲಿಲ್ಲ. ಅದು ಹಾಗಾಗಿ ಈ ವಿಚಾರವನ್ನು, ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಏನಿರುತ್ತೆ ಈ ವಿಚಾರವನ್ನು ಕುರಿತಾಗಿ ಬಹಳಷ್ಟು ಸಂಶೋಧನೆಗಳನ್ನು ಇವರು ಮಾಡಿದ್ದಾರೆ. ಸಾಮಾನ್ಯ ಮನೋವಿಜ್ಞಾನವು ಅಪಸಾಮಾನ್ಯ ವರ್ತನೆಗಳನ್ನು, ಆಲೋಚನೆಗಳನ್ನು, ಭಾವನೆಗಳನ್ನು ಮತ್ತು ಮಾನಸಿಕ ವಿಕಾರಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ. ಅಪಸಾಮಾನ್ಯ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ, ಅಪಸಾಮಾನ್ಯ ವರ್ತನೆಗಳನ್ನು ಅಂದರೆ ಅಬ್ನಾರ್ಮಲ್ ಬಿಹೇವಿಯರ್ಸ್ ಏನಿರುತ್ತೆ ಅದನ್ನು ಕುರಿತಾಗಿ ಆಲೋಚನೆಗಳನ್ನು, ನಾವು ಏನು ಯೋಚನೆಗಳನ್ನು ಮಾಡ್ತೀವಿ, ಥಿಂಕಿಂಗ್, ಭಾವನೆಗಳನ್ನು, ಎಮೋಷನ್ಸ್ನ ಮತ್ತು ಮಾನಸಿಕ ವಿಕಾರಗಳನ್ನು ಇದು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುತ್ತದೆ. ಮನೋವಿಜ್ಞಾನ ಅಥವಾ ಅಪಸಾಮಾನ್ಯ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ, ಅಪಸಾಮಾನ್ಯ ಮನೋವಿಜ್ಞಾನ
ಅಬ್ನಾರ್ಮಲ್ ಬಿಹೇವಿಯರ್ಸ್ ಏನಿರುತ್ತೆ ಅದರ ಕುರಿತಾಗಿ ಆಲೋಚನೆಗಳನ್ನು, ಭಾವನೆಗಳನ್ನು ಮತ್ತು ಮಾನಸಿಕ ವಿಕಾರಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತೆ. ಇದನ್ನು ಸೈಂಟಿಫಿಕ್ ಆಗಿ ಅಧ್ಯಯನವನ್ನು ಮಾಡುತ್ತದೆ. ಅಲ್ಲದೆ ಮಾನಸಿಕ ರೋಗಗಳ ಗುಣಲಕ್ಷಣಗಳು, ಅವುಗಳ ಕಾರಣಗಳು ಮತ್ತು ಪರಿಣಾಮಗಳ ಬಗ್ಗೆ ಪ್ರಾಗುಪ್ತಿ ಮಾಡುತ್ತದೆ. ಈ ಮಾನಸಿಕ ರೋಗಗಳ ಗುಣಲಕ್ಷಣಗಳೇನು ಬರುತ್ತೆ, ಅದಕ್ಕೆ ಕಾರಣಗಳೇನಿರ್ಬೋದು, ಈ ರೀತಿಯೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ಸ್ನ ಈ ಅಪಸಾಮಾನ್ಯ ಮನೋವಿಜ್ಞಾನ ಅಥವಾ ಅಸಹಜ ಮನೋವಿಜ್ಞಾನ ಏನು ಮಾಡುತ್ತೆ, ಅಧ್ಯಯನವನ್ನು ಮಾಡುತ್ತೆ. ಇದು ಮಾನಸಿಕ ರೋಗಗಳು ಬರದಂತೆ ತಡೆಯಲು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಿಳಿಸುವುದಲ್ಲದೆ ಮಾನಸಿಕ ಆರೋಗ್ಯದ ಬಗ್ಗೆಯೂ ಒತ್ತು ನೀಡುತ್ತದೆ. ಈ ರೀತಿಯ ಅಧ್ಯಯನವನ್ನು ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದರೆ, ಮುಂದೆ ಯಾರಿಗೂ ಕೂಡ ಮಾನಸಿಕ ರೋಗಕ್ಕೆ ಯಾರು ತುತ್ತಾಗದೇ ಇರಲಿ, ಅವ್ರಿಗೇನಾದರೂ ಅಂಥ ಒಂದು ಸಿಂಪ್ಟಮ್ಸ್ ಬಂತು ಅಂದ ತಕ್ಷಣ ಅದಕ್ಕೆ ನೆಕ್ಸ್ಟ್ ಲೆವೆಲಲ್ಲಿ ನಾವು ಯಾವ ರೀತಿಯ ಟ್ರೀಟ್ಮೆಂಟನ್ನು ಕೊಡಬಹುದು ಅಥವಾ ಅವರಿಗೆ ಯಾವ ರೀತಿ ಸುಧಾರಣೆಗಳನ್ನು ಮಾಡ್ಬೋದು ಅನ್ನೋ ವಿಚಾರಗಳನ್ನು ಕುರಿತಾಗಿ ಈ ಅಪಸಾಮಾನ್ಯ ಮನೋವಿಜ್ಞಾನ ಅಧ್ಯಯನವನ್ನು ಮಾಡುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅಮೇರಿಕ ಮನೋವೈದ್ಯಕೀಯ ಸಂಘ ಇದನ್ನು APA ಅಂತ ಹೇಳಿ ಕರೀತಾರೆ. ಮನೋರೋಗವನ್ನು ವಿವಿಧ ರೀತಿಯಲ್ಲಿ ವರ್ಗೀಕರಿಸಿದ್ದಾರೆ. ಈ APA ಅನ್ನುವಂಥದ್ದೇನಿದೆ, ಮನೋರೋಗಗಳು ಏನಿದೆ ಅದನ್ನು ಬೇರೆ ಬೇರೆ ಟೈಪ್ಸ್ಗಳಾಗಿ ವರ್ಗೀಕರಣವನ್ನು ಮಾಡಿದ್ದಾರೆ. ಪ್ರಸ್ತುತ ಘಟಕದಲ್ಲಿ ಸಾಮಾನ್ಯತೆ ಮತ್ತು ಅಪಸಾಮಾನ್ಯತೆಯ ಬಗ್ಗೆ ನಾವು ಇನ್ನು ಮುಂದೆ ಹೋಗ್ತಾ ಈ ಸಾಮಾನ್ಯತೆ ಮತ್ತು ಅಪಸಾಮಾನ್ಯತೆ ಅಂತಂದರೆ ಏನು, ಅದರ ಡಿಫ್ರೆನ್ಸಸ್ ಏನಿರುತ್ತೆ, ಯಾವ ರೀತಿ ಇದೆ ಅನ್ನೋದನ್ನು ನಾವು ಈ ಒಂದು ಘಟಕದಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಇಲ್ಲಿ ಅಪಸಾಮಾನ್ಯ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದಷ್ಟು ಮನೋವಿಜ್ಞಾನಿಗಳು ಈ ಅಪಸಾಮಾನ್ಯದ ಕುರಿತು ಯಾವ ರೀತಿಯ ಡೆಫಿನೇಷನ್ಸ್ನ ವ್ಯಾಖ್ಯಾನಗಳನ್ನು ಹೇಳಿದ್ದಾರೆ ಅನ್ನೋದನ್ನು ಈ ಪಠ್ಯದಲ್ಲಿ ನಾವು ನೋಡಬಹುದಾಗಿದೆ. ವಿವಿಧ ಮನೋವಿಜ್ಞಾನಿಗಳು ಅಪಸಾಮಾನ್ಯತೆಯ ಬಗ್ಗೆ ತಮ್ಮದೇ ಆದ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಬೇರೆ ಬೇರೆ ಮನೋವಿಜ್ಞಾನಿಗಳು ಅವರದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವುಗಳನ್ನು ನಾವು ನೋಡೋದಾದರೆ, ಜೇಮ್ಸ್ ಡಿ ಪೇಜ್ ರವರ ಪ್ರಕಾರ ಅಪಸಾಮಾನ್ಯ ಮನೋವಿಜ್ಞಾನವು ಅಪಸಾಮಾನ್ಯ ವ್ಯಕ್ತಿಗಳ ವರ್ತನೆಗಳು ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಜೇಮ್ಸ್ ಡಿ ಪೇಜ್ ರವರು ಏನು ಹೇಳ್ತಾರೆ, ಈ ಅಪಸಾಮಾನ್ಯ ಮನೋವಿಜ್ಞಾನವನ್ನು ಕುರಿತು ಏನು ಹೇಳ್ತಾರೆ ಅಂತಂದರೆ, ಅಪಸಾಮಾನ್ಯ ಮನೋವಿಜ್ಞಾನ ಅನ್ನುವಂಥದ್ದು ಅಪಸಾಮಾನ್ಯ ವ್ಯಕ್ತಿಗಳ ಅಂದರೆ ಅಬ್ನಾರ್ಮಲ್ ವ್ಯಕ್ತಿಗಳು ಏನಿರ್ತಾರೆ ಅವರ ವರ್ತನೆಗಳನ್ನು, ಅಬ್ನಾರ್ಮಲ್ ವ್ಯಕ್ತಿಗಳ ವರ್ತನೆಗಳನ್ನು ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಏನನ್ನು ಅಧ್ಯಯನ ಮಾಡುತ್ತೆ? ಅಪಸಾಮಾನ್ಯ ವ್ಯಕ್ತಿಗಳು, ಅಬ್ನಾರ್ಮಲ್ ವ್ಯಕ್ತಿಗಳು ಯಾರಿರ್ತಾರೆ ಅವರು ಯಾವ ರೀತಿ ವರ್ತನೆಗಳನ್ನು ಮಾಡ್ತಾರೆ ಮತ್ತು ಅವರ ಮಾನಸಿಕ ಪ್ರಕ್ರಿಯೆಗಳು, ಕ್ರಿಯೆಗೆ ಪ್ರತಿಕ್ರಿಯೆ ಅವರು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಕುರಿತು ಈ ಅಪಸಾಮಾನ್ಯ ಮನೋವಿಜ್ಞಾನ ಅಧ್ಯಯನ ಮಾಡುತ್ತದೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಕೋಲ್ಮನ್ ರವರ ಪ್ರಕಾರ ಅಪಸಾಮಾನ್ಯ ಮನೋವಿಜ್ಞಾನವು ಮನೋವಿಜ್ಞಾನದ ಒಂದು ಪ್ರತ್ಯೇಕ ಶಾಖೆಯಾಗಿದೆ. ಈ ಅಪಸಾಮಾನ್ಯ ಮನೋವಿಜ್ಞಾನ ಅನ್ನೋದು ಮನೋವಿಜ್ಞಾನದ ಒಂದು ಶಾಖೆ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ವಿ. ಈ ಕೋಲ್ಮನ್ ರವರು ಅದಕ್ಕೆ ಡೆಫಿನೇಷನ್ಸ್ ಅಥವಾ ವ್ಯಾಖ್ಯಾನವನ್ನು ಏನಂತ ಹೇಳ್ತಾರೆ ಅಂತಂದರೆ, ಅಪಸಾಮಾನ್ಯ ವರ್ತನೆಗಳನ್ನು ಅರ್ಥ ಮಾಡಿಕೊಳ್ಳಲು ಮನೋವೈಜ್ಞಾನಿಕ ನಿಯಮಗಳನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಒಟ್ಟುಗೂಡಿಸುತ್ತದೆ. ಅಪಸಾಮಾನ್ಯ ವರ್ತನೆಗಳನ್ನು ಅರ್ಥ ಮಾಡಿಕೊಳ್ಳಲು ಮನೋವೈಜ್ಞಾನಿಕ ನಿಯಮಗಳನ್ನು ಇದು ಅಭಿವೃದ್ಧಿಪಡಿಸುತ್ತದೆ ಮತ್ತು ಒಟ್ಟುಗೂಡಿಸುತ್ತದೆ ಅಂತ ಹೇಳಿ ಯಾರು ಹೇಳಿದರು? ಕೋಲ್ಮನ್ ರವರು ಹೇಳಿದರು. ಇನ್ನು ಕಿಸ್ಕರ್ ರವರ ಪ್ರಕಾರ ಅಪಸಾಮಾನ್ಯ ಮನೋವಿಜ್ಞಾನವು ವರ್ತನಾ ವಿಕಾರಗಳು ಮತ್ತು ವ್ಯಕ್ತಿತ್ವ ವೈಪರೀತ್ಯಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಅಪಸಾಮಾನ್ಯ ಮನೋವಿಜ್ಞಾನ ಅನ್ನುವಂಥದ್ದು ವರ್ತನೆಯ ವಿಕಾರಗಳು ಮತ್ತು ವ್ಯಕ್ತಿತ್ವ ವೈಪರೀತ್ಯಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ಅಂತ ಹೇಳಿ ಯಾರು ಹೇಳಿದ್ದು? ಕಿಸ್ಕರ್ ಅವರು ಹೇಳಿದರು. ರೋಷನ್ ಪಾರ್ಕ್ಸ್ ಮತ್ತು
ಗ್ರೆಗೋರಿಯವರು ಏನು ಹೇಳ್ತಾರೆ ಅಂತಂದರೆ, ಅಪಸಾಮಾನ್ಯ ಮನೋವಿಜ್ಞಾನವು ಸಾಮಾನ್ಯತೆಯ ಚೌಕಟ್ಟಿನೊಳಗೆ ಸಾಮಾನ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು, ಅಪಸಾಮಾನ್ಯ ಮನೋವಿಜ್ಞಾನ ಅನ್ನುವಂತಹದ್ದು ಸಾಮಾನ್ಯತೆಯ ನಾರ್ಮಲ್ ಒಂದು ಚೌಕಟ್ಟೇನಿರುತ್ತೆ, ಆ ಚೌಕಟ್ಟಿನೊಳಗೆ ಅಪಸಾಮಾನ್ಯತೆಯನ್ನು ಅಥವಾ ಅಬ್ನಾರ್ಮಲನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಇದು ವಿವರಿಸೋದಕ್ಕೆ ಪ್ರಯತ್ನವನ್ನು ಪಡುತ್ತೆ ಅನ್ನೋದನ್ನು ರೋಷನ್ ಪಾರ್ಕ್ಸ್ ಮತ್ತು ಗ್ರೆಗೋರಿರವರು ಹೇಳಿದ್ದಾರೆ. ಅಪಸಾಮಾನ್ಯತೆಯ ಆಧಾರ ಪ್ರಮಾಣಗಳು ಅಂತಂದರೆ ರೆಫರೆನ್ಸ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಅಪಸಾಮಾನ್ಯತೆಯ ಆಧಾರ ಪ್ರಮಾಣಗಳು ಅಥವಾ ರೆಫರೆನ್ಸ್ ಸ್ಟ್ಯಾಂಡರ್ಡ್ಸ್ ಏನೆಲ್ಲ ಇದೆ ಅಂತ ಹೇಳಿ ನೋಡೋದಾದರೆ, ಅಪಸಾಮಾನ್ಯತೆ ಎಂದು ಪರಿಗಣಿಸಲು ಅನೇಕ ಆಯಾಮಗಳಿದೆ. ನಾವು ಅಪಸಾಮಾನ್ಯತೆ ಅಥವಾ ಅಬ್ನಾರ್ಮಲ್ ಅಂತ ಯಾವ ರೀತಿಯಲ್ಲಿ ಗುರುತನ್ನು ಮಾಡಬಹುದು ಅಂತ ಹೇಳಿದರೆ, ಅಥವಾ ಅದನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿ ನೋಡೋದಾದರೆ, ಸಂಖ್ಯಾಶಾಸ್ತ್ರದ ಆಧಾರದ ಪ್ರಮಾಣ, ಸಂಖ್ಯಾಶಾಸ್ತ್ರ ಆಧಾರದ ಪ್ರಮಾಣ, ಸಾಮಾಜಿಕ ಆಧಾರದ ಪ್ರಮಾಣ, ಅಪಸಮಾಯೋಜನೆಯ ಪ್ರಮಾಣ, ಶಾಸನಬದ್ಧ ಪ್ರಮಾಣ, ಸಂಜ್ಞಾನಾತ್ಮಕ ಮತ್ತು ಮಾನಸಿಕ ಪ್ರಕ್ರಿಯೆಗಳ ಆಧಾರದ ಪ್ರಮಾಣ, ನೈತಿಕ ಮತ್ತು ಮಾನವೀಯತೆಯ ಆಧಾರದ ಪ್ರಮಾಣ. ಈ ಎಲ್ಲ ಪ್ರಮಾಣಗಳನ್ನು ನಾವು ನೋಡಿಕೊಂಡು ಅದರ ಬೇಸ್ ಮೇಲೆ ನಾವು ಅಪಸಾಮಾನ್ಯತೆಯ ಆಧಾರವನ್ನು ನಾವು ವಿಂಗಡಣೆಯನ್ನು ಮಾಡಬಹುದಾಗಿದೆ ಅಥವಾ ತಿಳ್ಕೊಬಹುದಾಗಿದೆ. ಸಂಖ್ಯಾಶಾಸ್ತ್ರದ ಆಧಾರದ ಪ್ರಮಾಣ ಅಂದರೆ ಸ್ಟ್ಯಾಟಿಸ್ಟಿಕ್ ಮೂಲಕ ನಾವು ಯಾವ ರೀತಿ ಇದನ್ನು ತಿಳ್ಕೊಬೋದು ಅಂತಂದರೆ, ಸಂಖ್ಯಾಶಾಸ್ತ್ರ ಆಧಾರದ ಪ್ರಕಾರ ಅಪಸಾಮಾನ್ಯತೆಯನ್ನು ನಿರ್ಧರಿಸಲಾಗುತ್ತದೆ. ನಾವಿಲ್ಲಿ ಪ್ರತಿಯೊಂದು ಬಿಹೇವಿಯರ್ಗೂ ಪ್ರತಿಯೊಂದಕ್ಕೂ ಒಂದಷ್ಟು ಮಾನದಂಡಗಳು ಅನ್ನೋದು ಇರುತ್ತೆ. ಆ ಮಾನದಂಡಗಳು ಏನೆಲ್ಲ ಇರುತ್ತೆ, ಆ ಮಾನದಂಡಗಳನ್ನು ಮೀರಿ ಹೋದಾಗ ಅಲ್ಲಿ ಸ್ವಲ್ಪ ಅಪಸಾಮಾನ್ಯತೆ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಸಪ್ರೇಟ್ ಆದಂಥ ವರ್ತನೆಯ ಜೊತೆಗೆ ಒಟ್ಟು ಒಂದು ಗುಂಪಿನಲ್ಲಿ ಇರುವಂಥ ವ್ಯಕ್ತಿಗಳ ವರ್ತನೆಗಳನ್ನು ಒಟ್ಟು ಮಾಡಿ ಅದರ ಸರಾಸರಿಯನ್ನು ನಾವು ಕಂಡುಹಿಡಿತೀವಿ. ಆ ಸರಾಸರಿ ವರ್ತನೆ ಏನಿರುತ್ತೆ ಅದು ನಾರ್ಮಲ್ಲಾಗಿ ಇರುವಂತಹ ವರ್ತನೆಗಿಂತ ಡಿಫ್ರೆಂಟ್ ಆಗಿದ್ರೆ ಅದನ್ನು ನಾವೇನು ಹೇಳ್ತೀವಿ, ಅಪಸಾಮಾನ್ಯ ವರ್ತನೆ ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟು ಸಾಮಾಜಿಕ ಆಧಾರದ ಪ್ರಮಾಣ. ಸಾಮಾಜಿಕ ಆಧಾರದ ಪ್ರಮಾಣದಲ್ಲಿ ನಾವು ಯಾವ ರೀತಿ ಇದನ್ನು ಫೈಂಡ್ ಔಟ್ ಮಾಡಬಹುದು, ಅಪಸಾಮಾನ್ಯತೆ ಅಥವಾ ಅಬ್ನಾರ್ಮಲ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅಂತಂದರೆ, ಪ್ರತಿಯೊಂದು ಸಮಾಜವು ವ್ಯಕ್ತಿಯ ವರ್ತನೆಗಳನ್ನು ನಿಯಂತ್ರಿಸಲು ತನ್ನದೇ ಆದ ರೀತಿ ನೀತಿಗಳು, ಆಚಾರ ವಿಚಾರಗಳು ಮತ್ತು ಕಟ್ಟುಕಟ್ಟಳೆಗಳನ್ನು ಹೊಂದಿರುತ್ತದೆ. ಈಗ ಒಂದು ಪರ್ಟಿಕ್ಯುಲರ್ ಸಂಸ್ಕೃತಿಯನ್ನು ಹೊಂದಿರುವಂತಹ ಜನರ ಜೀವನ ಹೀಗೆ ಇರಬೇಕು, ಇದೇ ರೀತಿ ಡ್ರೆಸ್ಸಸ್ನ ಹಾಕಬೇಕು, ಇದೇ ರೀತಿ ಮಾತಾಡಬೇಕು, ದೊಡ್ಡವ್ರಿಗೆ ಇದೇ ರೀತಿ ರೆಸ್ಪೆಕ್ಟನ್ನು ಕೊಡಬೇಕು ಅಂತ ಹೇಳಿ ನಾವು ಒಂದಷ್ಟು ರೀತಿ ನೀತಿಗಳ ಚೌಕಟ್ಟನ್ನು ಹಾಕ್ಕೊಂಡಿರ್ತೀವಿ. ಆ ಚೌಕಟ್ಟನ್ನು ಮೀರಿ ಯಾರಾದರೂ ಡಿಫ್ರೆಂಟಾಗಿ ವರ್ತನೆ ಮಾಡಿದ್ರೆ, ನಾವು ಈ ರೀತಿ ಡ್ರೆಸ್ಸನ್ನು ಹಾಕಬೇಕು ಅಂತ ಹೇಳಿ ಒಂದು ಡ್ರೆಸ್ ಕೋಡ್ ಇದ್ದರೆ ಅದಕ್ಕೆ ವಿರುದ್ಧವಾಗಿ ಯಾರಾದರೂ ನಾನು ಯಾಕೆ ಆ ರೀತಿ ಹಾಕಬೇಕು ಅಂತ ಬೇರೆ ರೀತಿ ಡ್ರೆಸ್ಸನ್ನು ಹಾಕ್ಕೊಳ್ಳೋದಾಗಲಿ, ಅಂಥ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ಸ್ನ ಇಲ್ಲಿ ಯಾರಾದರೂ ತೋರಿಸಿದ್ರೆ ಅದನ್ನು ಅಪಸಾಮಾನ್ಯತೆ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಉದಾಹರಣೆಗೆ ಈಗ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಮಕ್ಕಳು ಪ್ರತಿಯೊಬ್ಬರೂ ಕೂಡ ಆ ಸ್ಕೂಲ್ಗೆ ಅವ್ರದ್ದೇ ಆದಂಥ ಒಂದು ಯೂನಿಫಾರ್ಮ್ ಹಾಕೋದು ಅಂತ ಒಂದು ರೂಢಿ ಇರುತ್ತೆ. ಅದನ್ನು ಹೊರತುಪಡಿಸಿ ನಾನು ಯಾಕೆ ಯೂನಿಫಾರ್ಮ್ನ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿ ಶಾರ್ಟ್ಸ್ ಹಾಕ್ಕೊಂಡು ಹೋಗುವಂಥದ್ದು ಅಥವಾ ತುಂಬ ಡಿಫ್ರೆಂಟಾಗಿರುವಂಥ ಡ್ರೆಸ್ಗಳನ್ನು ಹಾಕ್ಕೊಂಡು ಹೋದ್ರೆ ಅಲ್ಲಿ ಏನು ಅನಿಸುತ್ತೆ, ಅದು ಅಪಸಾಮಾನ್ಯತೆ ಅಂತ ಹೇಳಿ ನಮಗೆ ಕಾಣಿಸುತ್ತಲ್ವ. ಅದನ್ನು ಇಲ್ಲಿ ಸಾಮಾಜಿಕ ಆಧಾರದ ಪ್ರಮಾಣದಲ್ಲಿ ನಾವು ಇದನ್ನು ಅಪಸಾಮಾನ್ಯತೆಯನ್ನು ಅಳತೆ ಮಾಡಲಾಗುತ್ತೆ ಅಥವಾ ಪರಿಗಣಿಸಲಾಗುತ್ತದೆ. ಪ್ರತಿಯೊಬ್ಬ ಜನರಿಗೂ ಕೂಡ ಇಲ್ಲಿ ನಮ್ಮ ದೇಶ ಅನ್ನುವಂಥದ್ದು ಹಲವಾರು ಭಾಷೆ, ಹಲವಾರು ಸಂಸ್ಕೃತಿಗಳನ್ನು ಒಳಗೊಂಡಿದೆ. ಆ ಸಂಸ್ಕೃತಿಯನ್ನು ಹೊಂದಿರುವಂತಹ ಜನಸಂಖ್ಯೆ ಅಥವಾ ಜನರಿಗೆ ಸಮೂಹ ಏನಿರುತ್ತೆ, ಎಲ್ಲ ಸಮೂಹಕ್ಕೂ ಅವರದೇ ಆದಂತಹ ಬೇರೆ ಬೇರೆ ಸಂಸ್ಕೃತಿ, ರೀತಿ ನೀತಿಗಳು, ಆಚಾರ ವಿಚಾರಗಳು ಇದೆ. ಆ ವಿಚಾರಗಳನ್ನು ಬಿಟ್ಟು ನಾವು ಆಚೆ ಕಡೆ ಹೋದ್ವಿ ಅಂತಂದರೆ ಅದನ್ನು ಅಪಸಾಮಾನ್ಯತೆ ಅಂತ ಹೇಳಿ
ಪರಿಗಣಿಸಲಾಗುತ್ತೆ. ಈಗ ನಾವು ಮುಸ್ಲಿಮ್ಸನ್ನು ತಗೊಂಡ್ರೆ ಅವರು ಹೊರಗಡೆ ಹೋಗಬೇಕು ಅಂತಂದರೆ ಅವರು ಮಸ್ಟ್ ಆ್ಯಂಡ್ ಶುಡ್ ಬುರ್ಕವನ್ನು ಹಾಕಲೇಬೇಕು. ಒಂದು ವೇಳೆ ಅವರು ಹಾಕಲಿಲ್ಲ ಅಂತಂದರೆ ಅವರ ಸಮೂಹದಿಂದ ಅಬ್ನಾರ್ಮಲ್ ಅಂತ ಹೇಳಿ ಅನ್ನಿಸ್ಕೊಂಡ್ಬಿಡ್ತಾರೆ. ಇನ್ನು ಹಿಂದೂಗಳಾಗಿ ನಾವು ಬುರ್ಕವನ್ನು ಹಾಕ್ಕೊಳ್ತಾ ಹೋದರೆ ನಮ್ಮ ಸಂಸ್ಕೃತಿಯಿಂದ ಅದು ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಸಮೂಹದಿಂದ ನಾವು ಅಬ್ನಾರ್ಮಲ್ ಅಂತ ಹೇಳಿ ಕರೆಸ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಸಮಾಜದ ಜನತೆ ಕೂಡ ಅವರದೇ ಆದಂಥ ರೀತಿ ನೀತಿಯನ್ನು ಇಲ್ಲಿ ಹೊಂದಿರ್ತಾರೆ. ಆ ರೀತಿ ನೀತಿಗಳು ಅಥವಾ ಆ ಧರ್ಮದ ಕಟ್ಟಳೆಗಳೇನಿರುತ್ತೆ ಅದಕ್ಕೆ ವಿರುದ್ಧವಾಗಿ ಏನಾದರೂ ವ್ಯಕ್ತಿ ವರ್ತನೆಯನ್ನು ಮಾಡಿದರೆ ಅದನ್ನು ಅಪಸಾಮಾನ್ಯತೆ ಅಥವಾ ಅಬ್ನಾರ್ಮಲ್ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ನೆಕ್ಸ್ಟ್ ಥರ್ಡ್ ಒನ್ನು ಅಪಸಮಾಯೋಜನೆಯ ಪ್ರಮಾಣ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಮಾಜದಲ್ಲಿ ಒಬ್ರಿಗೊಬ್ರು ಡಿಪೆಂಡ್ ಆಗಿ ಬದುಕ್ತಾ ಇರ್ತಾರೆ. ಇಲ್ಲಿ ನಾವು ಸಮರ್ಪಕವಾಗಿ ಸಮಾಜದಲ್ಲಿ ಬದುಕಬೇಕು ಅಂತಂದರೆ ಸಮಾಜದ ರೀತಿ ನೀತಿಗಳು ಕಟ್ಟಳೆಗಳು ಏನಿರುತ್ತೆ ಅದಕ್ಕೆ ಆ ನಿಯಮಗಳಿಗೆ ಅನುಸಾರವಾಗಿ ನಾವು ವರ್ತನೆಯನ್ನು ಮಾಡಬೇಕು ಅಥವಾ ಆ ನಿಯಮಗಳ ಅಡಿಯಲ್ಲೇ ನಾವು ಬದುಕಬೇಕಾಗತ್ತೆ. ತನ್ನ ವಯಸ್ಸು, ಲಿಂಗ ಮುಂತಾದ ಅಂಶಗಳಿಗನುಗುಣವಾಗಿ ಸಮಯೋಜನೆಯನ್ನು ನಾವು ಹೊಂದಬೇಕಾಗತ್ತೆ ಅಥವಾ ಅವರಿಗೆ ಸಮಾನಾಗಿ ಅವರ ಜೊತೆಯಲ್ಲಿ ಹೊಂದ್ಕೊಂಡು ಹೋಗಬೇಕಾಗತ್ತೆ. ಒಂದು ವೇಳೆ ನಮ್ಮ ಕೈಲಿ ಅದು ಸಾಧ್ಯ ಆಗಲಿಲ್ಲ ಅಂತಂದರೆ ನಾವು ಸಮಾಜದ ರೀತಿ ನೀತಿಗಳು ಅಡಿಯಲ್ಲಿ ನಮಗೆ ಬದುಕೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಅದನ್ನು ಸಹ ಅಪಸಮಾಯೋಜಿತ ಅಥವಾ ಅಪಸಾಮಾನ್ಯತೆ ಅಥವಾ ಅಬ್ನಾರ್ಮಲ್ ಅಂತ ವರ್ತನೆ ಅಂತ ಹೇಳಿ ಪರಿಗಣಿಸಲ್ಪಡುತ್ತದೆ. ಸಮಾಜದ ರೀತಿ ನೀತಿ ಕಟ್ಟಳೆಗಳಿಗೆ ವಿರುದ್ಧವಾಗಿ ನಾವೇನಾದರೂ ಬದುಕ್ತೀವಿ ಅಂತಂದರೆ ಅದನ್ನು ಕೂಡ ಅಬ್ನಾರ್ಮಲ್ ಅಂತ ಹೇಳಿ ಕರೆಯಲಾಗುತ್ತದೆ. ಇನ್ನು ನೆಕ್ಸ್ಟ್ ಒಂದು ಶಾಸನಬದ್ಧ ಪ್ರಮಾಣ. ಶಾಸನಬದ್ಧ ಪ್ರಮಾಣ ಅಂತಂದರೆ ಸಮಾಜದಲ್ಲಿ ವ್ಯಕ್ತಿಯು ನೆಮ್ಮದಿಯಿಂದ ಬದುಕಲು ಕಾನೂನುಗಳನ್ನು ರೂಪಿಸಲಾಗುತ್ತದೆ. ನಮ್ಮ ಭಾರತ ದೇಶವನ್ನೇ ತೆಗೆದುಕೊಂಡ್ರೆ ನಮ್ಮ ಭಾರತ ದೇಶಕ್ಕೆ ನಮ್ಮದೇ ಆದಂಥ ನಾವೊಂದಷ್ಟು ಸಂವಿಧಾನ ಅಥವಾ ಕಾನೂನುಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಅದು ಕಾನೂನು ಅನ್ವಯವಾಗುತ್ತದೆ. ಪ್ರತಿಯೊಬ್ಬರೂ ಆ ಕಾನೂನನ್ನು ಗೌರವವನ್ನು ನೀಡಬೇಕಾಗತ್ತೆ. ಸಂವಿಧಾನ ಏನಿದೆ ಅದಕ್ಕೆ ತಲೆಬಾಗಿ ನಾವು ನಡಿಬೇಕಾಗತ್ತೆ. ಒಂದು ವೇಳೆ ನಾವು ಅದಕ್ಕೆ ವಿರುದ್ಧವಾಗಿ ನಡೆದ್ರೆ ಅಥವಾ ನಾನು ಯಾಕೆ ಈ ಕಾನೂನನ್ನು ಫಾಲೋ ಮಾಡಬೇಕು ಅಥವಾ ಈ ರೂಲ್ಸನ್ನು ನಾನು ಯಾಕೆ ಫಾಲೋ ಮಾಡಬೇಕು ಅಂತ ಹೇಳಿ ಅದಕ್ಕೆ ವಿರೋಧವಾಗಿ ನಡೆದ್ರೆ ಅದನ್ನು ಸಮಾಜ ವಿರೋಧಿ ವರ್ತನೆ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಇದನ್ನು ಸಹ ನಾವು ಅಬ್ನಾರ್ಮಲ್ ಅಂತ ಹೇಳಲಾಗುತ್ತದೆ. ಸಂಜ್ಞಾನಾತ್ಮಕ ಮತ್ತು ಮಾನಸಿಕ ಪ್ರಕ್ರಿಯೆಗಳ ಆಧಾರದ ಪ್ರಮಾಣ ಅಂತಂದರೆ ಈಗ ಮನುಷ್ಯನ ಭಾವನೆಗಳು ಪ್ರತಿಯೊಬ್ಬನಿಗೂ ಕೂಡ ಕಾಮನ್ ಆಗಿ ಇದ್ದೇ ಇರುತ್ತೆ. ಆದರೆ ಈ ಅಪಸಾಮಾನ್ಯ ವ್ಯಕ್ತಿಗಳು ಏನಿರ್ತಾರೆ ಅವರ ಭಾವನೆಗಳು ಅವರ ಕಂಟ್ರೋಲಲ್ಲಿ ಇರೋದಿಲ್ಲ. ಆಗ ಅವ್ರೇನು ಮಾಡ್ತಾರೆ, ಯಾವ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಯಾವ ರೀತಿ ಕೊಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಯಾರಾದರೂ ಜೋರಾಗಿ ಸುಮ್ಮನೆ ನಗಾಡ್ತಾ ಇದ್ರೆ ಅದನ್ನು ಏನು ಹೇಳ್ತಾರೆ, ಅಬ್ನಾರ್ಮಲಿಟಿ ಅಂತ ಹೇಳ್ತಾರೆ. ಅಥವಾ ಈಗ ನಾವು ಒಂದು ಸಾವಿನ ಮನೆಗೆ ಹೋದಾಗ ಅಥವಾ ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತಂದಾಗ ನಾವೇನು ಮಾಡ್ತೀವಿ, ಅದಕ್ಕೆ ಸಂತಾಪ ಅಥವಾ ಅದಕ್ಕೆ ಒಂದು ಕನಿಕರವನ್ನು ನಾವು ಸೂಚನೆಯನ್ನು ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ನಾವು ಅದನ್ನು ನೋಡ್ಬಿಟ್ಟು ಅವನಿಗೆ ಆಕ್ಸಿಡೆಂಟ್ ಆಯ್ತಪ್ಪ ಓ ಅಂತ ಹೇಳಿ ನಗ್ತಾ ಇದ್ರೆ ಅದನ್ನು ಏನು ಹೇಳ್ತೀವಿ, ಅಬ್ನಾರ್ಮಲಿಟಿ ಅಂತ ಹೇಳ್ತೀವಿ. ಒಂದು ವೇಳೆ ನಾವು ತೋರಿಸುವಂತಹ ಸಂಜ್ಞಾನಾತ್ಮಕ ಪ್ರತಿಕ್ರಿಯೆಗಳು ವೈಪರೀತ್ಯ ಅಥವಾ ಡಿಫ್ರೆಂಟ್ ಆಗಿ ನಮಗೆ ಕಾಣಿಸಿದ್ರೆ ಅದನ್ನು ಏನು ಹೇಳ್ತೀವಿ, ಅಪಸಾಮಾನ್ಯ ವರ್ತನೆಗಳು ಅಂತ ಹೇಳಲಾಗುತ್ತದೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೈತಿಕ ಮತ್ತು ಮಾನವೀಯ ಆಧಾರದ ಪ್ರಮಾಣ. ಈಗಾಗಲೇ ನಾವು ನೋಡಿದ್ವಿ, ಸಮಾಜಕ್ಕೆ ತನ್ನದೇ ಆದಂಥ ಒಂದಷ್ಟು ಕಟ್ಟುಪಾಡುಗಳಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅದಕ್ಕೆ ಬದ್ಧನಾಗಿ ಬದುಕಬೇಕಾಗತ್ತೆ ಅಂತ ಹೇಳಿ ನಾವೀಗಾಗಲೇ ಎಲ್ಲ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಮಾನವೀಯ ಮೌಲ್ಯಗಳು ಏನಿರುತ್ತೆ ಆ ಮೌಲ್ಯಗಳನ್ನು ಅಳವಡಿಸಿಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬದುಕಬೇಕಾಗತ್ತೆ. ಆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳದೆ ಸಮಾಜಕ್ಕೆ ವಿರುದ್ಧವಾಗಿ, ಅನುಚಿತವಾಗಿ ಅಥವಾ ಅಬ್ನಾರ್ಮಲಿಟಿಯಾಗಿ ವರ್ತನೆಯನ್ನು ಮಾಡಿದರೆ, ಅಮಾನವೀಯ ವರ್ತನೆಯನ್ನು ನಾವು ತೋರಿಸಿದ್ವಿ ಅಂತಂದರೆ ಅದನ್ನು ನಾವೇನು ಹೇಳ್ತೀವಿ, ಅಪಸಾಮಾನ್ಯ ವರ್ತನೆ ಅಂತ ಹೇಳಿ
ಪರಿಗಣನೆಯನ್ನ ಮಾಡಲಾಗುತ್ತದೆ. ಹೀಗೆ ವಿವಿಧ ಮಾನದಂಡಗಳ ಆಧಾರದ ಮೇಲೆ ಅಪಸಾಮಾನ್ಯ ವರ್ತನೆಯನ್ನ ನಿರ್ಧರಿಸಲಾಗುತ್ತದೆ. ಅಪಸಾಮಾನ್ಯ ವರ್ತನೆಯನ್ನ ನಾವು ಯಾವ ರೀತಿ ನಿರ್ಧಾರವನ್ನ ಮಾಡ್ತೀವಿ ಅನ್ನೋದಕ್ಕೆ ನಾವು ಇದಿಷ್ಟು ನೋಡಿದ್ವಿ. ಅಪಸಾಮಾನ್ಯತೆಯ ಆಧಾರದ ಪ್ರಮಾಣಗಳು ಅಥವಾ ಅಪಸಾಮಾನ್ಯತೆಯ ವರ್ತನೆಯನ್ನ ನಿರ್ಧರಿಸುವಂತಹ ಒಂದಷ್ಟು ಪಾಯಿಂಟ್ಗಳನ್ನು ನಾವು ನೋಡಿದ್ವಿ. ಯಾವುದೆಲ್ಲ ಅಂತಂದರೆ ಸಂಖ್ಯಾಶಾಸ್ತ್ರದ ಆಧಾರದ ಪ್ರಮಾಣ, ಸಾಮಾಜಿಕ ಆಧಾರದ ಪ್ರಮಾಣ, ಅಪಸಮಾಯೋಜನೆಯ ಪ್ರಮಾಣ, ಶಾಸನಬದ್ಧ ಪ್ರಮಾಣ, ಸಂಜ್ಞಾನಾತ್ಮಕ ಮತ್ತು ಮಾನಸಿಕ ಪ್ರಕ್ರಿಯೆಗಳ ಆಧಾರದ ಪ್ರಮಾಣ, ನೈತಿಕ ಮತ್ತು ಮಾನವೀಯತೆಯ ಆಧಾರದ ಪ್ರಮಾಣ ಅಂತ ಹೇಳಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಸಾಮಾನ್ಯತೆ ಮತ್ತು ಅಪಸಾಮಾನ್ಯತೆಯ ಪರಿಕಲ್ಪನೆಗಳು ಅಥವಾ ಸಾಮಾನ್ಯತೆ ಮತ್ತು ಅಪಸಾಮಾನ್ಯತೆಯ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸಾಮಾನ್ಯತೆ ಅಂತಂದರೆ ಸಾಮಾನ್ಯ ಎನ್ನುವಂತಹ ಒಂದು ಪದ ಏನಿದೆ ಇದು ಲ್ಯಾಟಿನ್ ಪದವಾದ ನಾರ್ಮ್ ಎಂಬ ಪದದಿಂದ ಬಂದಿದೆ. NORM ನಾರ್ಮ್ ಎಂಬ ಪದದಿಂದ ಬಂದಿದೆ. ಸಾಮಾನ್ಯ ಎಂಬ ಪದವು ಲ್ಯಾಟಿನ್ ಭಾಷೆಯ ನಾರ್ಮ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ನಾರ್ಮ್ ಅಂತಂದರೆ ಯಾವ ವರ್ತನೆಗಳು ಸಮಾಜ ಸಮ್ಮತವಾಗಿ ಸ್ವೀಕೃತವಾಗಿರುತ್ತವೋ ಅವುಗಳನ್ನು ಸಾಮಾನ್ಯ ವರ್ತನೆಗಳು ಅಂತ ಹೇಳಿ ಕರೆಯಲಾಗುತ್ತದೆ. ನಾವು ಸಮಾಜಕ್ಕೆ ಇರುವಂತಹ ಕಟ್ಟುಪಾಡುಗಳನ್ನು ಅನುಸರಿಸಿ ಅದಕ್ಕೆ ಬದ್ಧವಾಗಿ ನಾವು ನಡೀತೀವಲ್ವಾ, ಅಥವಾ ಸಮಾಜಕ್ಕೆ ಒಪ್ಪುವಂತಹ ರೀತಿಯಲ್ಲಿ ನಾವು ನಡೀತೀವಲ್ವ, ಅದನ್ನು ಸಾಮಾನ್ಯ ವರ್ತನೆಗಳು ಅಂತ ಹೇಳಿ ಕರೆಯಲಾಗುತ್ತದೆ. ಅರ್ಥ ಆಯ್ತು? ನಮ್ಮ ವರ್ತನೆಗಳು ಸಮಾಜಕ್ಕೆ ಸಮ್ಮತವಾಗಿ ಅಥವಾ ಸಮಾಜ ಒಪ್ಪುವ ರೀತಿಯಲ್ಲಿ, ಸಮಾಜ ಸ್ವೀಕರಿಸುವ ರೀತಿಯಲ್ಲಿ ಇರುತ್ತೆ. ಅದನ್ನು ನಾವು ಸಾಮಾನ್ಯ ವರ್ತನೆಗಳು ಅಂತ ಹೇಳಿ ಕರೆಯುತ್ತೇವೆ. ಅಪಸಾಮಾನ್ಯ ಅಂತಂದರೆ ಅಪಸಾಮಾನ್ಯ ಅನ್ನುವಂತಹ ಪದವು ಸಾಮಾನ್ಯತೆಯಿಂದ ದೂರ ಸರಿದಿರುವುದು. ಇದಕ್ಕೆ ಆಪೋಸಿಟ್, ನಾವು ಸಮಾಜಕ್ಕೆ ಒಪ್ಪುವಂಥ ರೀತಿಯಲ್ಲಿ ಬದುಕ್ತಾ ಇದ್ರೆ ಅದನ್ನು ಸಾಮಾನ್ಯ ವರ್ತನೆ ಅಂತ ಹೇಳಿ ಕರೆಯಲಾಗುತ್ತೆ. ನಾವು ಸಮಾಜಕ್ಕೆ ವಿರುದ್ಧವಾದ ರೀತಿಯಲ್ಲಿ ಬದುಕ್ತಾ ಇದ್ರೆ ಅದನ್ನು ಅಪಸಾಮಾನ್ಯತೆ ಅಂತ ಹೇಳಿ ಕರೆಯಲಾಗುತ್ತೆ. ಇಷ್ಟೇ ಡಿಫ್ರೆನ್ಸು. ನೆಕ್ಸ್ಟು, ಸಮಾಜದ ಸದಸ್ಯರಿಗೆ ಹಾನಿಯುಂಟಾಗುವ ವರ್ತನೆಯನ್ನು ಅಪಸಾಮಾನ್ಯತೆಯ ವರ್ತನೆ ಅಂತ ಹೇಳಿ ಕರೆಯಲಾಗುತ್ತದೆ. ಅಪಸಾಮಾನ್ಯತೆ ಅಂತಂದರೆ ಏನು ಅಂತ ನಾವು ಈಸಿಯಾಗಿ ತಿಳ್ಕೋಬೇಕು ಅಂತಂದರೆ, ಸಮಾಜದ ಇತರ ಸದಸ್ಯರಿಗೆ ಅಥವಾ ನಮ್ಮನ್ನು ಹೊರತುಪಡಿಸಿ ಬೇರೆಯವರಿಗೆ ನಾವು ನೋವು ಕೊಡುವುದಾಗಲಿ ಅಥವಾ ಅವರಿಗೆ ಹರ್ಟ್ ಮಾಡುವಂತಹ ಒಂದು ವರ್ತನೆಗಳನ್ನು ನಾವು ಹೊಂದಿದ್ರೆ ಅದನ್ನು ಏನಂತ ಹೇಳ್ತೀವಿ? ಅಪಸಾಮಾನ್ಯ ವರ್ತನೆ ಅಂತ ಹೇಳಿ ಕರೆಯಲಾಗುತ್ತದೆ. ಉದಾಹರಣೆಗೆ ನಾವು ನೋಡೋದಾದರೆ, ಒಂದು ಸಮಾಜ ಅಥವಾ ಒಂದು ಸಮೂಹ ಅಂತ ಏನಿರುತ್ತೆ, ಅವರ ಸಂಸ್ಕೃತಿಗಳು, ಆಚಾರ ವಿಚಾರಗಳು, ಉಡುಗೆ ತೊಡುಗೆ ಎಲ್ಲರೂ ಕೂಡ ಕಾಮನ್ ಆಗಿ, ಈಗ ನಮ್ಮ ಹಿಂದೂಗಳು ಅಥವಾ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತೆಗೆದುಕೊಂಡ್ರೆ ನಾವು ನಮ್ಮ ಸಾಂಸ್ಕೃತಿಕ ಉಡುಪು ಯಾವುದು? ಸೀರೆ, ಪಂಚೆ, ಇವುಗಳನ್ನು ಎಲ್ಲ ಹಾಕೋದಕ್ಕೆ ಏನು ಹೇಳ್ತೀವಿ ನಾವು? ಸಾಮಾನ್ಯ ವರ್ತನೆ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ಸಾಮಾನ್ಯತೆ ಮತ್ತು ಅಪಸಾಮಾನ್ಯತೆ ಕೆಲವೊಂದಷ್ಟು ಡಿಫ್ರೆನ್ಸಸ್ ಇದೆ. ನೀವು ಇಲ್ಲಿ ಇದನ್ನು ಪಾಯಿಂಟ್ ವೈಸ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಸುಲಭ ಆಗುತ್ತೆ. ಮೊದಲನೇ ಪಾಯಿಂಟನ್ನು ನೋಡೋದಾದರೆ, ಸಾಮಾನ್ಯ ವರ್ತನೆಯಿಂದ ಸಮಾಜಕ್ಕಾಗಲಿ ಅಥವಾ ಇತರ ಸದಸ್ಯರಿಗಾಗಲಿ ಯಾವುದೇ ಹಾನಿಯಾಗುವುದಿಲ್ಲ. ಸಾಮಾನ್ಯ ವರ್ತನೆಯಿಂದ ನಮ್ಮ ಸಮಾಜಕ್ಕಾಗಲಿ ಅಥವಾ ಬೇರೆಯವರಿಗಾಗಲಿ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ ಅಥವಾ ತೊಂದರೆ ಆಗೋದಿಲ್ಲ. ಸೆಕೆಂಡ್ ಪಾಯಿಂಟನ್ನು ನೋಡೋದಾದರೆ, ಸಾಮಾನ್ಯ ವರ್ತನೆಯ ಜನರು ಸಮಾಜದ ನೀತಿ ನಿಯಮಗಳು, ಕಾನೂನು ಕಟ್ಟಳೆಗಳನ್ನು ಗೌರವಿಸುತ್ತಾರೆ ಮತ್ತು ಅನುಸರಿಸುತ್ತಾರೆ. ಸಾಮಾನ್ಯ ವರ್ತನೆಯ ಜನರು ಏನು ಮಾಡ್ತಾರೆ? ಸಮಾಜಕ್ಕೆ ಇರುವಂಥ ತನ್ನದೇ ಆದಂಥ ರೀತಿ ನೀತಿಗಳನ್ನು ಏನು ಸಮಾಜ ಹೊಂದಿರುತ್ತೆ ಆ ನೀತಿ ನಿಯಮಗಳನ್ನು ಅನುಸರಿಸುತ್ತಾರೆ, ಕಾನೂನನ್ನು ಗೌರವಿಸ್ತಾರೆ. ಇಂಥ ವ್ಯಕ್ತಿಗಳನ್ನು ಸಾಮಾನ್ಯ ವ್ಯಕ್ತಿಗಳು ಅಂತ ಹೇಳಿ ಕರೆಯಲಾಗುತ್ತದೆ. ಸಾಮಾನ್ಯ ವರ್ತನೆಯ ಜನರು ಸಮಾಜದ ನೀತಿ ನಿಯಮಗಳು, ಕಾನೂನು ಕಟ್ಟಳೆಗಳನ್ನು ಅವರು ಗೌರವಿಸ್ತಾರೆ ಮತ್ತು ಅನುಸರಿಸುತ್ತಾರೆ. ನೆಕ್ಸ್ಟ್, ಇವರ ವರ್ತನೆಗಳು ಸಮಾಜದಿಂದ ಸ್ವೀಕೃತವಾಗಿದೆ. ನಾವೀಗಾಗಲೇ ತಿಳ್ಕೊಂಡಿದ್ದೀವಿ, ಸಾಮಾನ್ಯ ವ್ಯಕ್ತಿಗಳ ವರ್ತನೆಗಳು ಸಮಾಜದಿಂದ ಸ್ವೀಕೃತವಾಗಿದ್ದರೆ ವ್ಯಕ್ತಿಯ ವರ್ತನೆಗಳು ಸಮಾಜದಿಂದ ಸ್ವೀಕೃತವಾಗಿದ್ದರೆ ಅದನ್ನು ಸಾಮಾನ್ಯ ವರ್ತನೆಗಳು ಅಂತ ಹೇಳಿ ಕರೆಯಲಾಗುತ್ತೆ ಅಂತ ನಾವು ನೋಡಿದ್ವಿ. ಹಾಗಾಗಿ ಸಾಮಾನ್ಯ
ವರ್ತನೆಗಳು ಅಥವಾ ಇವರ ವರ್ತನೆಗಳು ಏನಿರುತ್ತೆ ಅವರ ಸಮಾಜದಿಂದ ಸ್ವೀಕೃತವಾಗಿರುತ್ತೆ. ಇವರು ಉತ್ತಮವಾದ ಸಾಮಾಜಿಕ ಸಮಾಯೋಜನೆಯನ್ನು ಮತ್ತು ಬಾಂಧವ್ಯವನ್ನು ಹೊಂದಿರುತ್ತಾರೆ. ಇವರು ಸಮಾಜದ ಜೊತೆಗೆ ಉತ್ತಮವಾದಂಥ ಒಂದು ಬಾಂಧವ್ಯವನ್ನು ಅಥವಾ ಒಂದು ಸಂಬಂಧವನ್ನು ಅವರು ಹೊಂದಿರ್ತಾರೆ. ಇವರ ವ್ಯಕ್ತಿತ್ವವು ಸುಸಂಘಟಿತವಾಗಿರ್ತದೆ. ಇವರಲ್ಲಿ ಯಾವುದೇ ವಿಧವಾದ ವರ್ತನಾ ಡಿಫ್ರೆನ್ಸಸ್ ಕಂಡುಬರುವುದಿಲ್ಲ. ಇವರಲ್ಲಿ ಯಾವುದೇ ರೀತಿಯ ವರ್ತನೆಯ ಡಿಫ್ರೆನ್ಸಸ್ ಇಲ್ಲಿ ಕಂಡು ಬರುವುದಿಲ್ಲ. ಇದಿಷ್ಟು ಸಾಮಾನ್ಯ ವ್ಯಕ್ತಿಗಳ ವರ್ತನೆ ಹೇಗಿರುತ್ತೆ ಅಥವಾ ಸಾಮಾನ್ಯ ಅಂತಂದರೆ ಏನು ಅನ್ನೋದಕ್ಕೆ ಇದಿಷ್ಟು ಉತ್ತರ ಆಗಿರುತ್ತದೆ. ಇನ್ನು ನೆಕ್ಸ್ಟ್ ಅಪಸಾಮಾನ್ಯತೆಯನ್ನು ನೋಡೋದಾದರೆ, ಅಪಸಾಮಾನ್ಯತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಸಾಮಾನ್ಯ ಜನರ ವರ್ತನೆಗಳಿಗಿಂತ ಭಿನ್ನವಾದ, ಅನಪೇಕ್ಷಿತವಾದ ಮತ್ತು ಅನಾರೋಗ್ಯಕರವಾದ ವರ್ತನೆಗಳನ್ನು ಹೊಂದಿರುತ್ತಾರೆ. ಇದು ಮೇಲ್ಗಡೆ ನಾವೇನು ಈಗ ಪಾಯಿಂಟ್ಗಳನ್ನು ನೋಡಿದ್ವಿ, ಆ ಎಲ್ಲ ಪಾಯಿಂಟ್ಗಳಿಗೆ ಇದು ಅಪಸಾಮಾನ್ಯತೆ ವಿರುದ್ಧವಾಗಿರುತ್ತೆ ಅಷ್ಟೇ. ಇದಕ್ಕೂ ಮತ್ತು ಅದಕ್ಕೂ ಇರುವಂತಹ ಡಿಫ್ರೆನ್ಸಸ್ಸು. ಇಲ್ಲಿ ನಿಮಗೆ ಯಾವುದೇ ರೀತಿ ಕ್ವಶನ್ನ ಪರಿಕಲ್ಪನೆಗಳು ಅಂತ ಕೇಳಿದ್ರೂ ಕೂಡ ನೀವು ವ್ಯತ್ಯಾಸವನ್ನು ಬರೀಬೇಕು. ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಮಾನ್ಯತೆ ಮತ್ತು ಅಪಸಾಮಾನ್ಯತೆಯ ವ್ಯತ್ಯಾಸಗಳು ಅಂತ ಕೂಡ ಕೇಳಿದ್ದಾರೆ. ಅದಕ್ಕೆ ಕೂಡ ನೀವು ಇದನ್ನೇ ಉತ್ತರವನ್ನು ಬರೀಬೇಕಾಗತ್ತೆ. ಅಪಸಾಮಾನ್ಯತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಸಾಮಾನ್ಯ ಜನರ ವರ್ತನೆಗಳಿಗಿಂತ ಭಿನ್ನವಾದ, ಅನಪೇಕ್ಷಿತವಾದ ಮತ್ತು ಅನಾರೋಗ್ಯಕರವಾದ ವರ್ತನೆಗಳನ್ನು ಹೊಂದಿರುತ್ತಾರೆ. ಎರಡನೆಯದು, ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಇವರಿಂದ ತೊಂದರೆಯುಂಟಾಗುವ ಸಂಭವವಿರುತ್ತೆ. ಅಬ್ನಾರ್ಮಲಿಟಿಯನ್ನು ಯಾರೆಲ್ಲ ಹೊಂದಿರ್ತಾರೆ ಅವರು ತಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ಸ್ವಲ್ಪ ಡಿಸ್ಟರ್ಬನ್ನು ಮಾಡುವಂತಹ ಕೆಲಸವನ್ನು ಮಾಡುವಂತಹ ಸಂಭವವಿರುತ್ತದೆ. ಇವರ ವ್ಯಕ್ತಿತ್ವವು ಅಸಂಘಟಿತವಾಗಿದ್ದು ಇವರಲ್ಲಿ ಸಾಮಾಜಿಕ ಅಪಸಮಾಯೋಜನೆಯು ಕಂಡುಬರುತ್ತದೆ. ಇವರ ವ್ಯಕ್ತಿತ್ವ ಏನಾಗಿರುತ್ತೆ, ಅಸಂಘಟಿತವಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ರೀತಿ ನೀತಿಗಳು ಇರೋದಿಲ್ಲ. ಅವರಿಗೆ ಯಾವ ರೀತಿ ಇಷ್ಟ ಬರುತ್ತೋ ಹಾಗೆ ಅವರ ವರ್ತನೆ ಇರುತ್ತೆ. ಹಾಗಾಗಿ ಇಲ್ಲಿ ಸಾಮಾಜಿಕ ಅಪಸಮಾಯೋಜನೆಯನ್ನು ನಾವು ನೋಡಬಹುದಾಗಿದೆ. ಇವರಲ್ಲಿ ಆತಂಕ, ಮಾನಸಿಕ ಘರ್ಷಣೆ, ಸಂವೇಗಗಳ ಸಮತೋಲನ, ಅಪರಿಮಿತ ಕ್ರಿಯಾ ಚಟುವಟಿಕೆಗಳು, ವರ್ತನಾ ವೈಚಿತ್ರ್ಯಗಳು ಕಂಡುಬರುತ್ತದೆ. ಇವರಲ್ಲಿ ಯಾವುದೆಲ್ಲ ಗುಣಲಕ್ಷಣಗಳು ಅಥವಾ ಯಾವುದೆಲ್ಲ ಲಕ್ಷಣಗಳು ಕಂಡುಬರುತ್ತಂತಂದರೆ, ಅಪಸಾಮಾನ್ಯ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂತಂದರೆ, ಆತಂಕ ಇರುತ್ತೆ. ಇವರು ಸುಮ್ಮನೆ ಭಯವನ್ನು ಪಡುವುದು, ಮಾನಸಿಕ ಘರ್ಷಣೆ, ಅವ್ರಿಗೆ ಅವರೇ ಬೈಕೊಳ್ಳುವಂತಹದ್ದು ಅಥವಾ ಸುಮ್ಮನೆ ಕೂತ್ಕೊಂಡು ಯಾರಿಗಾದರೂ ಬೈಯುವಂತಹ ಕೆಲಸವನ್ನು ಮಾಡ್ತಿರ್ತಾರೆ. ಸಂವೇಗಗಳ ಅಸಮತೋಲನ, ಅವರ ಫೀಲಿಂಗ್ಸನ್ನು ಅವರು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವಾಗ ಬೇಕೋ ಆವಾಗ ನಗ್ತಾರೆ, ಅಳ್ತಾರೆ, ಡಿಫ್ರೆಂಟಾಗಿ ಅವರು ವರ್ತನೆಯನ್ನು ಮಾಡ್ತಾ ಇರ್ತಾರೆ. ಅಪರಿಮಿತ ಕ್ರಿಯಾ ಚಟುವಟಿಕೆಗಳು ಅವರ ಮಾಡುವಂಥ ಕೆಲಸಗಳು ಕೂಡ ಅದಕ್ಕೆ ಲಿಮಿಟೇಷನ್ ಇರಲ್ಲ. ಅವರು ಏನೇನೋ ಮಾಡ್ತಾ ಇರ್ತಾರೆ, ಅವ್ರು ಏನು ಮಾಡ್ತಾ ಇರ್ತಾರೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗುವುದಿಲ್ಲ. ವರ್ತನಾ ವೈಚಿತ್ರ್ಯಗಳು ಕಂಡುಬರುತ್ತವೆ. ಸಮಾಜದ ನೀತಿ ನಿಯಮಗಳು ಮತ್ತು ಕಾನೂನು ಕಟ್ಟಳೆಗಳನ್ನು ಉಲ್ಲಂಘಿಸುತ್ತಾರೆ ಮತ್ತು ಇವುಗಳ ಬಗ್ಗೆ ಅರಿವಿರುವುದಿಲ್ಲ. ಅವರ ಬಗ್ಗೆನೇ ಅವರಿಗೆ ಗೊತ್ತಿಲ್ಲ ಅಂತಂದಾಗ ಸಮಾಜದ ರೀತಿ ನೀತಿ ನಿಯಮಗಳೆಲ್ಲ ಅವ್ರಿಗೆ ಹೇಗೆ ಗೊತ್ತಾಗಬೇಕಲ್ವಾ? ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸಮಾಜದ ನೀತಿ ನಿಯಮಗಳನ್ನು ಉಲ್ಲಂಘನೆಯನ್ನು ಅವರು ಮಾಡ್ತಾರೆ. ಯಾವುದೇ ರೀತಿ ಕಾನೂನುಗಳನ್ನು ಅವರು ಆಚರಣೆಯನ್ನು ಮಾಡೋದಿಲ್ಲ. ಅವರಿಗೆ ಅದರ ಅರಿವು ಕೂಡ ಇರೋದಿಲ್ಲ. ಇವರು ತಮ್ಮ ದೈನಂದಿನ ಜೀವನ ನಿರ್ವಹಣೆಯನ್ನು ಮಾಡಲು ವಿಫಲರಾಗುತ್ತಾರೆ. ಅವರು ತಮ್ಮ ಡೈಲಿ ಬೇಸಿಸ್ ರೊಟೀನ್ ಏನಿರುತ್ತೆ ಅದನ್ನು ಫಾಲೋ ಮಾಡೋದಲ್ಲೂ ಕೂಡ ಅವರು ವಿಫಲರಾಗಿರ್ತಾರೆ. ಕೆಲವೊಬ್ಬೊಬ್ಬರು ತುಂಬ ಅಬ್ನಾರ್ಮಲಿಟಿಯನ್ನು ಹೊಂದಿರೋರಿಗೆ ತಮ್ಮ ಕೆಲಸಗಳನ್ನು ತಾವು ಮಾಡ್ಕೊಳ್ಳೋಷ್ಟು ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವರು ಬೇರೆಯವ್ರ ಮೇಲೆ ಏನಾಗಿರ್ತಾರೆ, ಡಿಪೆಂಡ್ ಆಗಿರ್ತಾರೆ ಅಥವಾ ಇತರರ ಮೇಲೆ ಅವಲಂಬಿತರಾಗಿರುತ್ತಾರೆ. ಇವರಿಗೆ ಆಸ್ಪತ್ರೆ ಮತ್ತು ಚಿಕಿತ್ಸೆಯ ಅಗತ್ಯವಿರುತ್ತದೆ. ಇವರಿಗೆ ನಾರ್ಮಲ್ ಆಗಿ ಅವರು ಇಲ್ಲ, ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಅವರಿಗೆ ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ.
ಮನೋಬೇನಿಗರು, ಮನೋವಿಕೃತರು, ಬುದ್ಧಿಮಾಂದ್ಯರು ಮತ್ತು ಸಮಾಜಘಾತುಕರು ಅಪಸಾಮಾನ್ಯ ವರ್ತನೆಗಳ ವರ್ಗೀಕರಣಕ್ಕೆ ಸೇರಿರುತ್ತಾರೆ. ಇಲ್ಲಿ ಅಬ್ನಾರ್ಮಲ್ ಬಿಹೇವಿಯರನ್ನು ಹೊಂದಿರೋರನ್ನ ಡಿಫ್ರೆಂಟ್ ಆಗಿ ನಾವು ಗುರುತಿಸ್ಬೋದಾಗಿದೆ. ಅವರ ವರ್ತನೆಗಳು ಮತ್ತು ಅವರ ಬಿಹೇವಿಯರ್ನ, ಅವರ ವರ್ತನೆಗಳು ಮತ್ತು ಅವರು ಯಾವ ರೀತಿ ಸಂದರ್ಭಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಅವರನ್ನು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ನಾವು ಅವ್ರನ್ನ ಡಿವೈಡ್ ಮಾಡ್ತೀವಿ. ಯಾವ ರೀತಿ ಅಂತಂದರೆ, ನಾವಿಲ್ಲಿ ಅಪಸಾಮಾನ್ಯ ವ್ಯಕ್ತಿಗಳನ್ನು ಮನೋಬೇನಿಗರು, ವಿಕೃತರು, ಬುದ್ಧಿಮಾಂದ್ಯರು ಮತ್ತು ಸಮಾಜಘಾತಕರು ಅಂತ ಡಿಫ್ರೆಂಟ್ ಅವರ ಬಿಹೇವಿಯರು, ಅವರ ರಿಯಾಕ್ಷನ್ಸ್ನ ಆಧಾರದ ಮೇಲೆ ನಾವಿಲ್ಲಿ ವರ್ಗೀಕರಣವನ್ನು ಮಾಡಲಾಗುತ್ತೆ. ಇವರಿಗೆ ಸಮಾಜದ ಅನುಕಂಪ ಮತ್ತು ಆರೈಕೆ ಅಗತ್ಯವಾಗಿರ್ತದೆ. ಇವರಿಗೆ ಸಮಾಜದಲ್ಲಿ ಇರುವಂತಹ ಜನರು ಅವರನ್ನು ರೂಢಾಗಿ ಬಿಹೇವ್ ಮಾಡೋದಲ್ಲ, ಅವರ ಮೇಲೆ ಅವರು ಹುಚ್ಚ ಅಂತ ಹೇಳ್ಕೊಂಡು ಅವರನ್ನು ತುಂಬ ಕಡೆಗಣಿಸೋದಲ್ಲ, ಅವರಿಗೆ ನಾವೇನು ಮಾಡಬೇಕು, ಅನುಕಂಪವನ್ನು ತೋರಿಸ್ಬೇಕು. ಹಾಗೆಯೇ ಅವರ ಆರೈಕೆಯನ್ನು ಸಹ ನಾವು ಮಾಡಬೇಕಾಗತ್ತೆ. ಇದಿಷ್ಟು ಸಾಮಾನ್ಯತೆ ಮತ್ತು ಅಪಸಾಮಾನ್ಯತೆಯ ಪರಿಕಲ್ಪನೆಗಳು ಅಥವಾ ವ್ಯತ್ಯಾಸಗಳು. ಇದು ಯಾವುದೇ ಕೇಳಿದರೂ ನೀವು ಇದನ್ನು ಬರಿಬೋದಾಗಿದೆ. ಇನ್ನು ನೆಕ್ಸ್ಟು ಸಾಮಾನ್ಯತೆಯ ಸಾಂಕೇತಿಕ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು. ಇಲ್ಲಿ ಅಪಸಾಮಾನ್ಯತೆಯ ಸಾಂಕೇತಿಕ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು ಅಂದರೆ ನಾವು ಅಪಸಾಮಾನ್ಯ ವ್ಯಕ್ತಿಗಳನ್ನು ಅಥವಾ ಅಬ್ನಾರ್ಮಲ್ ವ್ಯಕ್ತಿಗಳನ್ನು ಯಾವ ರೀತಿಯಲ್ಲಿ ಗುರುತನ್ನು ಮಾಡಲಾಗುತ್ತೆ ಅಥವಾ ಅವರಿಗೆ ಯಾವೆಲ್ಲ ಲಕ್ಷಣಗಳನ್ನು ಅವರು ಹೊಂದಿರ್ತಾರೆ ಅಂತ ಹೇಳಿ ನೋಡೋದಾದರೆ, ಅಪಸಾಮಾನ್ಯ ವರ್ತನೆಯಲ್ಲಿ ವಿವಿಧ ನಮೂನೆಯ ರೋಗ ಲಕ್ಷಣಗಳು ಕಂಡುಬರುತ್ತವೆ. ಇವುಗಳು ವಿವಿಧ ಮಟ್ಟದಲ್ಲಿರುತ್ತವೆ. ಸಾಮಾನ್ಯವಾಗಿ ಅಪಸಾಮಾನ್ಯ ವರ್ತನೆಯಲ್ಲಿ ಕಂಡುಬರುವ ಸಾಂಕೇತಿಕ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು ಅಂತಂದರೆ ಯಾವುದೆಲ್ಲ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗ ಲಕ್ಷಣಗಳು ಅಂತಂದರೆ ಪ್ರಜ್ಞಾವಸ್ಥೆ, ಸಂವೇಗ, ಆಲೋಚನೆ, ಚಾಲಿತ ವರ್ತನೆಗಳು, ಪ್ರತ್ಯಕ್ಷ ಅನುಭವ, ಸ್ಮರಣೆ, ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿ ಮುಂತಾದವುಗಳಲ್ಲಿ ಕಂಡುಬರುತ್ತದೆ. ನಾವು ಅಬ್ನಾರ್ಮಲ್ ಇರುವಂಥ ವ್ಯಕ್ತಿಗಳನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಅವರಿಗೆ ಇರುವಂಥ ಪ್ರಜ್ಞಾವಸ್ಥೆ, ಸಂವೇಗ, ಅವರು ಆಲೋಚನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ, ಅಥವಾ ಅವರ ಚಾಲಿತ ವರ್ತನೆಗಳವರು ಯಾವ ರೀತಿ ಬಿಹೇವನ್ನು ಮಾಡ್ತಾ ಇರ್ತಾರೆ, ಪ್ರತ್ಯಕ್ಷ ಅನುಭವ, ಸ್ಮರಣೆ, ವ್ಯಕ್ತಿತ್ವ, ಈ ಎಲ್ಲ ಟೆಸ್ಟ್ಗಳನ್ನು ಕೊಟ್ಟು ಅವರನ್ನು ಈ ಟೆಸ್ಟ್ಗಳ ಆಧಾರದ ಮೇಲೆ ಯಾವ ಮಟ್ಟದಲ್ಲಿ ಅಬ್ನಾರ್ಮಲಿಟಿಯನ್ನು ಹೊಂದಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡೋದಾಗುತ್ತೆ. ಮೊದಲನೆಯ ರೋಗ ಲಕ್ಷಣ ಅಂತಂದರೆ ಅಪಸಾಮಾನ್ಯರಲ್ಲಿ ಪ್ರಜ್ಞಾವಸ್ಥೆಯು ಅವ್ಯವಸ್ಥೆಯಿಂದ ಕೂಡಿರುತ್ತದೆ. ಅವರು ತಮ್ಮ ಸುತ್ತಮುತ್ತಲಿನವರು, ಕುಟುಂಬದವರು, ಸದಸ್ಯರನ್ನು ಸರಿಯಾಗಿ ಗುರುತಿಸುವಲ್ಲಿ ವಿಫಲರಾಗುತ್ತಾರೆ. ತುಂಬ ಸಿವಿಯರ್ ಆಗಿ ಪ್ರಾಬ್ಲಮನ್ನು ಹೊಂದಿರುವಂಥವರು ಪ್ರಜ್ಞಾವಸ್ಥೆಯಲ್ಲಿ ಅವ್ರಿಗೆ ಹಿಡಿತಾ ಇರೋದಿಲ್ಲ. ಹಾಗಾಗಿ ಇವರೇನು ಮಾಡ್ತಾರೆ, ತಮ್ಮ ಸುತ್ತಮುತ್ತ ಇರುವಂತಹ ಜನರು, ಕುಟುಂಬ ಯಾರು ಅನ್ನೋದನ್ನು ಅವರು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರಿಗೆ ವಾಸ್ತವಿಕವಾಗಿ ನಡೆಯುವ ಕಾರ್ಯಗಳ ಬಗ್ಗೆ ಅರಿವಿರೋದಿಲ್ಲ. ಅವರು ಏನು ನಡೀತಾ ಇದೆ ನಮ್ಮ ಮುಂದೆ ಅಥವಾ ನಮ್ಮ ಕಣ್ಣು ಮುಂದೆ ಏನೆಲ್ಲ ನಡೀತಾ ಇದೆ ಅನ್ನುವಂಥ ವಾಸ್ತವದ ಬಗ್ಗೆ ಅವರಿಗೆ ಅರಿವಿರೋದಿಲ್ಲ. ಇವರು ಹಗಲು ಮತ್ತು ರಾತ್ರಿಗಳ ಬಗ್ಗೆ ಗೊಂದಲವನ್ನು ಹೊಂದಿರುತ್ತಾರೆ. ಇವರು ಪ್ರಜ್ಞಾಸ್ಥಿತಿಯು ಡಿಲೇರಿಯಂ ಅಥವಾ ಪ್ರಜ್ಞಾರಹಿತ ಸ್ಥಿತಿಯಿಂದ ಕೂಡಿರುತ್ತದೆ. ಇವರಿಗೆ ಯಾವುದೇ ರೀತಿಯ ನೆನಪಿನ ಶಕ್ತಿ ಇರೋದಿಲ್ಲ. ತಕ್ಷಣಕ್ಕೆ ಇವರು ಮರೆವನ್ನು ಹೊಂದಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇವರಿಗೆ ತಮ್ಮ ಮುಂದೆ ನಡೀತಾ ಇರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಯಾವುದೇ ರೀತಿಯ ಅರಿವಿರೋದಿಲ್ಲ. ಹಗಲು ರಾತ್ರಿಗಳ ಡಿಫ್ರೆನ್ಸಸ್ ಅವರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಹಾಗೆಯೇ ತಮ್ಮ ಸುತ್ತಮುತ್ತ ಇರುವಂತಹವರು ಅಥವಾ ತಮ್ಮ ಕುಟುಂಬದವರ ಬಗ್ಗೆ ಕೆಲವೊಂದಷ್ಟು ಜನರಿಗೆ ಗುರುತಿಸೋದು ಅಥವಾ ಅವರ ಪರಿಚಯವನ್ನು ಹೇಳೋದು ಕೂಡ ಕಷ್ಟ ಆಗುತ್ತೆ. ಅಂಥ ಒಂದಷ್ಟು ಲಕ್ಷಣಗಳನ್ನು ಹೊಂದಿರೋರನ್ನ ನಾವು ಅಬ್ನಾರ್ಮಲ್ ಅಂತ ಹೇಳಿ ಕರೆಯಲಾಗುತ್ತದೆ. ಕೆಲವೊಂದು ಚಟುವಟಿಕೆಗಳ ಬಗ್ಗೆ ಅತಿ ಕನಿಷ್ಠ ಮಟ್ಟದ ಅವಧಾನವನ್ನು ಹೊಂದಿರುತ್ತದೆ. ಅಪಸಾಮಾನ್ಯರಲ್ಲಿ ಹೆಚ್ಚಾಗಿ ಸಂವೇಗಾತ್ಮಕ ತೊಂದರೆಗಳು ಕಂಡುಬರುತ್ತವೆ. ಈ ಅಪಸಾಮಾನ್ಯರ ಅಥವಾ ಅಬ್ನಾರ್ಮಲ್ ವ್ಯಕ್ತಿಗಳೇನಿರುತ್ತೆ ಅವರಿಗೆ ಸಂವೇಗಾತ್ಮಕ ಅಥವಾ ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಾಗಲಿ ಅಥವಾ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋದ್ರಲ್ಲಾಗಲಿ ಅವರಿಗೆ ಏನಿರುತ್ತೆ, ತೊಂದರೆ ಇರುತ್ತೆ.
ಇವರು ಕಾರಣವಿಲ್ಲದೆ ಬಹಳ ಖಿನ್ನತೆಯಿಂದ ಬಳಲುತ್ತಾರೆ ಮತ್ತು ಸಂವೇಗಗಳನ್ನು ಸಮಯ ಸಂದರ್ಭಕ್ಕೆ ತಕ್ಕಂತೆ ಸಮರ್ಪಕವಾಗಿ ಅಭಿವ್ಯಕ್ತಪಡಿಸುವುದಿಲ್ಲ. ನಾನು ಈಗಾಗಲೇ ಹೇಳಿದೆ, ಅವರಿಗೆ ತಮ್ಮ ಸಂವೇಗಗಳನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಇರೋದಿಲ್ಲ, ಅಥವಾ ಅವರಿಗೆ ಕಂಟ್ರೋಲ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ, ತೊಂದರೆ ಇರುತ್ತೆ ಅವರಿಗೆ. ಅಂತಹ ಸಮಯದಲ್ಲಿ ಅವರು ಸಂದರ್ಭಕ್ಕೆ ತಕ್ಕಂತೆ ಅವರಿಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಸುಖ ಸುಮ್ಮನೆ ಖಿನ್ನತೆ ಅಥವಾ ಸುಖ ಸುಮ್ಮನೆ ಡಿಪ್ರೆಷನಲ್ಲಿ ಇರುವಂಥ ವ್ಯಕ್ತಿತ್ವವನ್ನು ಇವರು ಹೊಂದಿರ್ತಾರೆ. ಉದಾಹರಣೆಗೆ ನೋಡೋದಾದರೆ, ದುಃಖದ ಸನ್ನಿವೇಶಗಳಲ್ಲಿ ಗಹಗಹಿಸಿ ನಗುವುದು, ಹಾಸ್ಯದ ಸನ್ನಿವೇಶಗಳಲ್ಲಿ ಸುಮ್ಮನೆ ಕಣ್ಣೀರು ಸುರಿಸೋದು, ಈ ರೀತಿ ಅವರು ಒಂದಷ್ಟು ಡಿಫ್ರೆಂಟಾಗಿ ಬಿಹೇವನ್ನ ಮಾಡ್ತಾ ಇರ್ತಾರೆ. ಇವರು ತಮ್ಮ ಭಾವನೆಗಳು ಮತ್ತು ಮಾನಸಿಕ ಸ್ಥಿತಿಯನ್ನು ನಿರ್ಬಂಧಿಸುತ್ತಾರೆ. ಇವ್ರಿಗೆ ತಮ್ಮ ಭಾವನೆಗಳು ಅಥವಾ ಮಾನಸಿಕ ಸ್ಥಿತಿಯನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಇವರ ಭಾವಸ್ಥಿತಿಯು ಕೋಪ, ಆತಂಕ, ಖಿನ್ನತೆ, ಮಾತ್ಸರ್ಯ ಹೀಗೆ ಯಾವಾಗಲೂ ವೈಪರೀತ್ಯದಿಂದ ಕೂಡಿರ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಇವರು ಸಂದರ್ಭಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ. ಇವರು ಡಿಫ್ರೆಂಟಾಗಿ ಅಥವಾ ಇವರು ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಾಗೋದಿಲ್ಲ. ಇವ್ರಿಗೆ ತಮ್ಮ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಪಸಾಮಾನ್ಯರಲ್ಲಿ ಶಾರೀರಿಕ ತೊಂದರೆಗಳು ಕಂಡುಬರುತ್ತವೆ. ಅಪಸಾಮಾನ್ಯರಿಂದ ಅಬ್ನಾರ್ಮಲಿಟಿಯನ್ನು ಹೊಂದಿರುವವ್ರಿಗೆ ಸರಿಯಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಯಾಸ ಅಂದರೆ ಸುಖ ಸುಮ್ಮನೆ ಕೆಲಸ ಮಾಡದೇ ಇದ್ದರೂ ಕೂಡ ಸುಸ್ತಾಗುವಂಥದ್ದು, ಅಥವಾ ಹೆಚ್ಚಾಗಿ ಕೆಲಸವನ್ನು ಮಾಡೋದಕ್ಕೆ ಆಗದೇ ಇರುವಂಥದ್ದು, ತೂಕ ಕಡಿಮೆಯಾಗೋದು, ಅಥವಾ ಅತಿಯಾಗಿ ತಿನ್ನೋದು, ಅಥವಾ ತುಂಬ ಹಶ್ವಾಗೋದು, ಈ ರೀತಿ ಅವರಲ್ಲಿ ಕೆಲವೊಂದಷ್ಟು ಅಪಸಾಮಾನ್ಯವಾದಂತಹ ಶಾರೀರಿಕ ತೊಂದರೆಗಳು ಸಹ ಅವರಲ್ಲಿ ಕಂಡುಬರುತ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಅಪಸಾಮಾನ್ಯತೆಯಿಂದ ಬಳಲುವವರಲ್ಲಿ ಸಂವಹನ ವೈಪರೀತ್ಯಗಳು ಕಂಡುಬರುತ್ತದೆ. ಕೆಲವೊಂದು ಪದಗಳನ್ನು ಅತಿ ವಿಪರೀತವಾಗಿ ಪದೇ ಪದೇ ಇತರರಿಗೆ ಕಿರಿಕಿರಿಯಾಗುವಂತೆ ಬಳಸುತ್ತಾರೆ. ಅಪಸಾಮಾನ್ಯತೆಯಿಂದ ಹೊಂದಿರುವಂಥ ವ್ಯಕ್ತಿಗಳು ಸಂವಹನ ಅಂದರೆ ಅವರಿಗೆ ಮಾತಾಡುವಂತಹ ವಿಚಾರದಲ್ಲೂ ಕೂಡ ಅವರಿಗೆ ಸಮಸ್ಯೆ ಇರುತ್ತೆ. ಕೆಲವೊಬ್ಬರು ಸ್ಪಷ್ಟವಾಗಿ ಮಾತಾಡೋದಿಲ್ಲ, ಇನ್ನು ಕೆಲವೊಬ್ಬೊಬ್ಬರು ಒಂದೇ ವರ್ಡ್ಸ್ನ ರಿಪೀಟೆಡ್ ಆಗಿ ಯೂಸ್ ಮಾಡುವಂತಹದ್ದಾಗಿರಲಿ, ಅಥವಾ ಅವರು ಮಾತಾಡುವಾಗ ಪದಗಳನ್ನು ಹಿಡಿದು ಉಚ್ಚಾರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಕೂಡ ಇರುತ್ತೆ. ಇದರಿಂದ ಏನಾಗುತ್ತೆ, ಬೇರೆಯವ್ರಿಗೆ ಕಿರಿಕಿರಿ ಆಗುತ್ತೆ. ಇವರ ಆಲೋಚನಾ ಕ್ರಮವು ವೈಪರೀತ್ಯದಿಂದ ಕೂಡಿರುತ್ತದೆ. ಇವರ ಯೋಚನೆ ಅಥವಾ ಆಲೋಚನೆ ಏನಿರುತ್ತೆ ಅದು ಕೂಡ ಸರಿಯಾಗಿ ಇರೋದಿಲ್ಲ. ಭ್ರಮೆ ಮತ್ತು ವಿಭ್ರಮೆಗಳು ಕಂಡುಬರುತ್ತವೆ. ಇವ್ರಿಗೆ ತಮ್ಮದೇ ಆದಂತಹ ಒಂದಷ್ಟು ಕಲ್ಪನೆಗಳಿರುತ್ತೆ. ಆ ಕಲ್ಪನೆಗಳಲ್ಲೇ ಅವರು ಬದುಕ್ತಾ ಇರ್ತಾರೆ. ಅವರು ವಾಸ್ತವ ಜೀವನ ಹೇಗಿರುತ್ತೆ, ಆ ವಾಸ್ತವ ಜೀವನಕ್ಕೆ ಅಥವಾ ವಾಸ್ತವ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಬಿಟ್ಟು ಅವರದೇ ಆದಂತಹ ಕಲ್ಪನಾ ಲೋಕದಲ್ಲಿ ಅವರು ಬದುಕ್ತಾ ಇರ್ತಾರೆ. ಇವರ ತಲೆಯಲ್ಲಿ ಯಾವಾಗಲೂ ನಕಾರಾತ್ಮಕವಾದ ಆಲೋಚನೆಗಳು ಸುಳಿದಾಡುತ್ತಿರುತ್ತವೆ. ಇದು ನಾನು ಎಕ್ಸಾಂಪಲ್ಲು, ನಮ್ಮ ಹಳ್ಳಿಯಲ್ಲೇ ಒಬ್ಬರು ಇದ್ದರು. ಅವ್ರಿಗೆ ಏನು ಅಂತಂದರೆ, ಅವರ ಮೊಮ್ಮಕ್ಕಳೆಲ್ಲ ಒಂಟಿಯಾಗಿ ಬಿಟ್ಟು ಹೋಗಿದ್ರು. ಅವ್ರಿಗೆ ಮೆಂಟಲಿ ಅವರು ಯಾವ ರೀತಿ ಡಿಸ್ಟರ್ಬ್ ಆಗಿದ್ರು ಅಂತಂದರೆ, ಸುಖ ಸುಮ್ಮನೆ ರಸ್ತೆಯಲ್ಲೆಲ್ಲ ಕೂಗಾಡ್ಕೊಂಡು ಓಡಾಡೋರು. ಅಯ್ಯೋ ನನ್ನ ಮೊಮ್ಮಗನ ಯಾರೋ ಕೊಂದುಬಿಟ್ರು, ನನ್ನ ಮೊಮ್ಮಗನ ಹೊಡೆದಾಕಿದ್ದಾರೆ, ನನ್ನ ಮೊಮ್ಮಗನ ಕೂಡಾಕಿದ್ದಾರೆ. ಅವರಿಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಥಾಟ್ಸ್ ಬಂತು ಅಂತಂದರೆ ಆ ವ್ಯಕ್ತಿ ಬಗ್ಗೆ ಸುಮ್ಮನೆ ಏನಾದರೂ ಹೇಳ್ಕೊಳ್ತಾ ಹೋಗೋದು. ಆ ಅಜ್ಜಿ ಹಾಗೆ ಮಾಡ್ತಿತ್ತು. ನನ್ನ ಮೊಮ್ಮಗನ ಅವನು ಬಂದ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದಾನೆ, ಮೊಮ್ಮಗನ ಕರ್ಕೊಂಡೋಗಿ ಬಾವಿಗೆ ತಳ್ಳಿಬಿಟ್ಟ, ಈ ರೀತಿ ಎಲ್ಲ ಸುಖ ಸುಮ್ಮನೆ ಹೇಳ್ಕೊಳ್ತಾ ಬರೋರು. ಒಂದ್ಸತಿ ಆ ಅಮ್ಮ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿತ್ತು. ಅದೇ ರೀತಿ ಪೊಲೀಸ್ನವ್ರು ಕೂಡ ಊರಿಗೆ ಬಂದಿದ್ರು. ಈ ರೀತಿ ಎಲ್ಲ ಅವ್ರಿಗೆ ಸಮಸ್ಯೆಗಳು ಇರುತ್ತೆ. ಅತಿಯಾದ ಅಪನಂಬಿಕೆಯನ್ನು ಇವರು ಹೊಂದಿರ್ತಾರೆ. ಉದಾಹರಣೆಗೆ ನೋಡೋದಾದರೆ, ಇಚ್ಛಿತ ವಿಕಾರದಿಂದ ಬಳಲುವ ತರುಣನು ತಾಯಿಯ ಊಟದಲ್ಲಿ ವಿಷ ಬಡಿಸಬಹುದು ಎಂಬ ಭ್ರಮೆಯಿಂದ ಬಳಲುತ್ತಿರ್ತಾನೆ. ಅಂದರೆ ನಾನು ಈಗಾಗಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ಅವರಿಗೆ ಅವ್ರದ್ದೇ ಆದಂಥ ಒಂದಷ್ಟು ಕಲ್ಪನೆಯನ್ನು ಮಾಡಿಕೊಂಡು ಬದುಕ್ತಾ ಇರ್ತಾರೆ. ಅವರ ಕಲ್ಪನಾ ಲೋಕದಲ್ಲಿ ಅಥವಾ ಭ್ರಮಾಲೋಕದಲ್ಲಿ ಅವರು ಇರ್ತಾರೆ. ಅವ್ರಿಗೆ ಏನಾಗುತ್ತೆ, ತಮ್ಮ ಸುತ್ತಮುತ್ತ ಇರೋರೆಲ್ಲ ಕೆಟ್ಟವರು, ನಾನು ಮಾತ್ರ ಒಳ್ಳೆಯವರು ಅನ್ನುವಂಥ ಒಂದಷ್ಟು ಭ್ರಮೆ ಇರುತ್ತೆ ಅವರಿಗೆ. ಹಾಗಾಗಿ ಅವರೇನೋ ಮಾಡಿಬಿಟ್ರು, ಇವರೇನೋ ಮಾಡಿಬಿಟ್ರು, ಅವ್ರು ನಮಗೆ ಬಂದು ಹೊಡಿತಾರೆ, ಅವ್ರು ನಮ್ಮನ್ನು ಕೊಲೆ ಮಾಡ್ತಾರೆ, ಈ ರೀತಿ ಯೋಚನೆಗಳೇ ಅವರ ತಲೆಯಲ್ಲಿ, ನಕಾರಾತ್ಮಕ ಯೋಚನೆಗಳು ಅವ್ರ ತಲೆಯಲ್ಲಿ ಓಡಾಡ್ತಾ ಇರುತ್ತೆ.
ಇವರಲ್ಲಿ ಶ್ರವಣ ಭ್ರಮೆಗಳು ಕಂಡುಬರುತ್ತವೆ. ಅವರು ಸುಮ್ಮನೆ ಕೂತ್ಕೊಂಡಿದ್ದಾಗ ಹಾ 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 ಅಂತ ಹೇಳಿ ರೆಸ್ಪಾನ್ಸ್ ಮಾಡ್ತಾ ಇರುವಂತಹದ್ದನ್ನ ಕೂಡ ನಾವು ನೋಡಿರ್ತೀವಿ. ಅವರಷ್ಟಕ್ಕೆ ಅವರೇ ಮಾತಾಡೋದು, ಅಥವಾ ಸುಮ್ಮನೆ ಯಾರೋ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ, ಹಾ ಹೌದು ಅಲ್ವಾ ಅಂತ ಈ ರೀತಿಯೆಲ್ಲ ರೆಸ್ಪಾನ್ಸ್ ಮಾಡೋದಾಗಿರ್ಲಿ. ದೆವ್ವಗಳು ನಮ್ಮ ಜೊತೆ ಮಾತಾಡ್ತಾ ಇದೆ, ದೆವ್ವದ ಸೌಂಡ್ ಕೇಳಿಸ್ತಾ ಇದೆ, ಯಾರೋ ಕೂಗ್ದಂಗೆ ಆಗ್ತಾ ಇದೆ, ಅಥವಾ ಯಾರೋ ಕಿರ್ಚ್ದಂಗೆ ಆಗ್ತಾ ಇದೆ, ಈ ಥರ ಎಲ್ಲ ಏನು ಹೇಳ್ತಾರಲ್ಲ, ಇದಕ್ಕೆ ನಾವು ಶ್ರವಣ ಭ್ರಮೆಗಳು ಅಂತ ಹೇಳಲಾಗುತ್ತೆ. ಈ ರೀತಿ ಸಂವೇದಗಳನ್ನು ಸ್ವೀಕರಿಸುವಲ್ಲೂ ಸಹ ಅವರು ವೈಪರೀತ್ಯವನ್ನು ಹೊಂದಿರುತ್ತಾರೆ. ಇದಿಷ್ಟು ಲಕ್ಷಣಗಳು ಅಲ್ಲದೆ ಸಾಮಾಜಿಕ ಪ್ರಜ್ಞೆಯನ್ನು ಕಳೆದುಕೊಳ್ಳುವುದು, ಅತಿಯಾದಂಥ ಗಾಬರಿ, ಖಿನ್ನತೆ, ವಿಷಣ್ಣತೆ, ಸಂಶಯ ಮುಂತಾದ ರೋಗ ಲಕ್ಷಣಗಳನ್ನು ಸಹ ಇಂಥ ಅಬ್ನಾರ್ಮಲ್ ಇರುವಂಥ ವ್ಯಕ್ತಿಗಳಲ್ಲಿ ನಾವು ನೋಡಬಹುದಾಗಿದೆ. ಅಪಸಾಮಾನ್ಯತೆಯ ಬಗೆಗಿನ ಐತಿಹಾಸಿಕ ದೃಷ್ಟಿಕೋನಗಳು, ಅಪಸಾಮಾನ್ಯತೆ ಬಗೆಗಿರುವಂತಹ ಐತಿಹಾಸಿಕ ದೃಷ್ಟಿಕೋನಗಳನ್ನ 3 ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಲಾಗುತ್ತೆ. ಮೊದಲನೇದು ಅಲೌಕಿಕ ಮಾದರಿ, ಎರಡನೇದು ಜೈವಿಕ ಮಾದರಿ, ಮೂರನೇದು ಮಾನಸಿಕ ಮಾದರಿ. ಅಲೌಕಿಕ ಮಾದರಿ ಅಂತಂದರೆ ಅವೈಜ್ಞಾನಿಕವಾಗಿ ಜನರ ನಂಬಿಕೆ ಏನಿತ್ತಲ್ಲ ಅದನ್ನು, ಅಂದರೆ ಮಾಟ ಮಂತ್ರ ಮಾಡಿದ್ದಾರೆ ಅಥವಾ ದೆವ್ವ ಬಂದಿದೆ, ಪಿಶಾಚಿ ಹಿಡ್ಕೊಂಡಿದೆ ಅಂತ ಹೇಳಿ ಏನು ಜನರು ನಂಬಿಕೆಯನ್ನು ಹೊಂದಿದ್ರು ಅದನ್ನು ಅಲೌಕಿಕ ಮಾದರಿ ಅಂತ ಹೇಳಲಾಗುತ್ತೆ. ಜೈವಿಕ ಮಾದರಿ ಅಂತಂದರೆ ಈ ಒಂದು ಅವೈಜ್ಞಾನಿಕ ತಿಳುವಳಿಕೆಯಿಂದ ಆಚೆ ಬಂದು ಇದು ಕೂಡ ಒಂದು ದೈಹಿಕ ಕಾಯಿಲೆ ರೀತಿಯೇ, ಇದಕ್ಕೆ ನಾವು ಮೆಡಿಸನನ್ನು ಕೊಡ್ಬೋದು ಅನ್ನೋದನ್ನು ಕಂಡುಹಿಡಿದು ಅದಕ್ಕೆ ಯಾವುದೆಲ್ಲ ರೀತಿಯಲ್ಲಿ ಮೆಡಿಸನನ್ನು ಕೊಡ್ಬೋದು, ಯಾವ ರೀತಿ ಅದಕ್ಕೆ ಪರಿಣಾಮಕಾರಿಯಾಗಿ ಚಿಕಿತ್ಸೆಯನ್ನು ಮಾಡ್ಬೋದು ಅಂತ ಹೇಳಿದ್ರಲ್ವ, ಅದನ್ನು ನಾವು ಜೈವಿಕ ಮಾದರಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಮಾನಸಿಕ ಮಾದರಿ ಅಂತಂದರೆ ಇಲ್ಲಿ ಯಾವುದೇ ರೀತಿ ಚಿಕಿತ್ಸೆಗಳಿಲ್ಲ. ಮಾನಸಿಕ ಮಾದರಿಯಲ್ಲಿ ಮನೋರೋಗಿಗಳಿಗೆ ಯಾವ ರೀತಿ ಅಥವಾ ಅಬ್ನಾರ್ಮಲಿಟಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಒಂದು ಅಂತರ್ವ್ಯಕ್ತಿತ್ವ ಮತ್ತು ಸಾಮಾಜಿಕ ಕಾರಣದಿಂದ, ಅಂದರೆ ವ್ಯಕ್ತಿ ಕೆಲವೊಂದಷ್ಟು ರೀಸನ್ಗಳಿಂದ ಅವನೇನು ಅಬ್ನಾರ್ಮಲಿಟಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗತ್ತೆ, ಅಥವಾ ತಮ್ಮ ಸುತ್ತಮುತ್ತ ಇರುವಂತಹ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಾತಾವರಣ ಯಾವ ರೀತಿ ಕಾರಣ ಆಗತ್ತೆ, ವ್ಯಕ್ತಿಯ ಪರಿಸರದಲ್ಲಿ ಆಗುವಂಥ ವೈಪರೀತ್ಯದಿಂದ ಅವನು ಹೇಗೆ ಅಬ್ನಾರ್ಮಲಿಟಿಯನ್ನು ಹೊಂದ್ತಾನೆ ಅನ್ನೋದನ್ನು ಈ ಮಾನಸಿಕ ಮಾದರಿ ತಿಳಿಸತ್ತೆ. ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ಮೊದಲನೆಯದಾಗಿರುವಂತಹ ಅಲೌಕಿಕ ಮಾದರಿ, ಸೂಪರ್ ನ್ಯಾಚುರಲ್ ಟ್ರೆಡಿಷನನ್ನು ನೋಡೋದಾದರೆ, ಅಲೌಕಿಕ ಮಾದರಿಯನ್ನು ಬಳಸ್ಕೊಂಡು, ಅಂದರೆ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಅದಕ್ಕೆ ರೀಸನ್ ಇಲ್ಲದೆ ಅವೈಜ್ಞಾನಿಕವಾದ ಮಾದರಿಯಲ್ಲಿ ವ್ಯಕ್ತಿಗಳಿಗೆ ಏನು ಚಿಕಿತ್ಸೆಯನ್ನು ಕೊಡುವಂಥ ಪದ್ಧತಿಯನ್ನು ಹಿಂದೆ ಹೊಂದಿದ್ರು ಜನ, ಅದನ್ನು ಅಲೌಕಿಕ ಮಾದರಿ ಅಂತ ನಾವು ಹೇಳಲಾಗುತ್ತೆ. ಅರ್ಥ ಆಯಿತು? ಅಲೌಕಿಕ ಮಾದರಿ ಅಂತಂದರೆ ಅಲೌಕಿಕ ಮಾದರಿಯನ್ನು ಅಥವಾ ಅವೈಜ್ಞಾನಿಕ ರೀತಿಯನ್ನು ಬಳಸ್ಕೊಂಡು ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುವಂತಹ ವಿಧಾನವನ್ನು ಅಲೌಕಿಕ ಮಾದರಿ ಅಂತ ಕರೆಯಲಾಗುತ್ತೆ. ಈ ಮಾದರಿಯ ಪ್ರಕಾರ, ಅಂದರೆ ಈ ಒಂದು ಸ್ಟೇಜಲ್ಲಿ ಜನರು ಏನೆಲ್ಲ ಯೋಚನೆ ಮಾಡ್ತಿದ್ರು, ಅವರ ಯೋಚನೆ ಯಾವ ರೀತಿ ಇತ್ತು ಈ ಅಬ್ನಾರ್ಮಲಿಟಿಯ ಬಗ್ಗೆ ಅಂತ ನೋಡೋದಾದರೆ, ಈ ಮಾದರಿಯ ಪ್ರಕಾರ ಅಪಸಾಮಾನ್ಯ ವರ್ತನೆಯು ಕೆಟ್ಟ ಮತ್ತು ಒಳ್ಳೆಯ ದುಷ್ಟಶಕ್ತಿಗಳ ನಡುವಿನ ಹೋರಾಟದ ಫಲ ಅಂತ ಆಗ ಜನ ನಂಬ್ತಾ ಇದ್ರು. ಏನಂತ ನಂಬ್ತಾ ಇದ್ರು? ಕೆಟ್ಟ ಮತ್ತು ಒಳ್ಳೆಯ ದುಷ್ಟಶಕ್ತಿಗಳ ನಡುವಿನ ಹೋರಾಟದ ಫಲವೇ ಈ ಅಪಸಾಮಾನ್ಯ ವರ್ತನೆ ಅಂತ ಅವಾಗ ಜನ ಕನ್ಸಿಡರ್ ಮಾಡ್ತಾ ಇದ್ರು ಅಥವಾ ಅವರು ನಂಬ್ತಾ ಇದ್ರು. ಇವರ ಪ್ರಕಾರ ದುಷ್ಟಶಕ್ತಿಗಳ ಪ್ರಭಾವ ವ್ಯಕ್ತಿ ಮೇಲೆ ಜಾಸ್ತಿ ಆದರೆ ಆ ವ್ಯಕ್ತಿ ವಿವೇಚನಾ ರಹಿತ ವರ್ತನೆಯನ್ನು ತೋರಿಸ್ತಾನೆ ಅಂತ ಅವರು ನಂಬ್ತಾ ಇದ್ರು. ಮೊದಲಿಗೆ ಏನಂತ ನಂಬ್ತಿದ್ರು ಅಂತಂದರೆ, ದುಷ್ಟಶಕ್ತಿಗಳ ಪ್ರಭಾವ ವ್ಯಕ್ತಿ ಮೇಲೆ ಜಾಸ್ತಿ ಆದರೆ ಆ ವ್ಯಕ್ತಿ ವಿವೇಚನಾ ರಹಿತ ಅಥವಾ ವಿವೇಚನೆಯನ್ನು ಕಳ್ಕೊಂಡು ವರ್ತನೆಯನ್ನು ಮಾಡ್ತಾನೆ ಅಂತ ಆಗ ಜನ ನಂಬ್ತಾ ಇದ್ರು. 14ರಿಂದ 15ನೇ ಶತಮಾನದ ಆರಂಭದವರೆಗೂ ಜನರು ಈ ಅಬ್ನಾರ್ಮಲಿಟಿಯನ್ನು
ದುಷ್ಟಶಕ್ತಿಗಳ ಪ್ರಭಾವ ಅಂತ ಹೇಳಿನೇ ಅವರು ಬಿಲೀವ್ ಮಾಡ್ತಾ ಇದ್ರು. 14ನೇ ಶತಮಾನದಲ್ಲಿ ಈ ಹೆಸರಾಂತಹ ಒಬ್ಬ ಬಾರ್ಬರ್ ಟಚ್ಮನ್ ಅನ್ನುವಂತಹ ಇತಿಹಾಸಕಾರಳೇನಿದ್ಲು, ಆಕೆ ವರ್ತನೆಗೆ ಚಿಕಿತ್ಸೆ ಕೊಡುವ ವಿಧಾನವನ್ನು ವಿವರಣೆಯನ್ನು ನೀಡಿದ್ದಾಳೆ. ಆ ಒಂದು 14ನೇ ಶತಮಾನದಂಥ ಅವಧಿಯಲ್ಲಿ ಕ್ರೈಸ್ತ ಪಾದ್ರಿಗಳು ಅಥವಾ ಚರ್ಚಲ್ಲಿ ಇರುವಂಥ ಫಾದರ್ಸ್ಗಳು ಮಾಟಗಳ ಬಗ್ಗೆ ಮತ್ತು ದುಷ್ಟಶಕ್ತಿಗಳ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಹಾಗಾಗಿ ರೋಮನ್ ಚರ್ಚ್ಗಳು ಇವುಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ದುಷ್ಟಶಕ್ತಿಗಳ ಬಗ್ಗೆ ಹೋರಾಟವನ್ನು ನಡೆಸುತ್ತಾರೆ. ಯಾರಾದರೂ ಒಬ್ಬ ವ್ಯಕ್ತಿ ಅಬ್ನಾರ್ಮಲ್ ಆಗಿ ಅವನು ವರ್ತನೆಯನ್ನು ಮಾಡ್ತಾ ಇದ್ದ ಅಂತಂದರೆ ಆಗ ಏನು ಜನರ ಮೈಂಡಲ್ಲಿ ಬಂದ್ಬಿಡ್ತಿತ್ತು ಅಂತಂದರೆ, ಓ ಇದು ಒಂದು ದುಷ್ಟಶಕ್ತಿಯ ಪ್ರಭಾವ, ಈ ವ್ಯಕ್ತಿ ಮೇಲೆ ದುಷ್ಟಶಕ್ತಿಯ ಪ್ರಭಾವ ಜಾಸ್ತಿ ಆಗಿದೆ, ಅದಕ್ಕೆ ಅವನೇನು ಮಾಡ್ತಾನೆ ಈ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ನಂಬಲಾಗ್ತಿತ್ತು. ಹಾಗೆ ಇದನ್ನು ಚರ್ಚಲ್ಲಿ ಇದ್ದಂಥ ಫಾದರ್ಸ್ಗಳು ಕೂಡ, ಪಾದ್ರಿಗಳು ಕೂಡ ಮಾಟ ಮಂತ್ರಗಳಿದೆ, ಮಾಟ ಮಂತ್ರಗಳ ಚೇಷ್ಟೆ ಅಥವಾ ಈ ಮಾಟ ಮಂತ್ರಗಳ ದುಷ್ಟಶಕ್ತಿಗಳ ಪ್ರಭಾವದಿಂದನೇ ಜನರು ಹೀಗೆ ವರ್ತನೆ ಮಾಡ್ತಾರೆ ಅನ್ನೋದನ್ನು ತುಂಬ ನಂಬಿದ್ರು. ಹಾಗಾಗಿ ಏನು ಮಾಡ್ತಿದ್ರು ಅವರು, ಈ ಒಂದು ದುಷ್ಟಶಕ್ತಿಗಳ ಬಗ್ಗೆ ಹಲವಾರು ಹೋರಾಟಗಳನ್ನು ಸಹ ಅಥವಾ ದುಷ್ಟಶಕ್ತಿಗಳ ಬಗ್ಗೆ ಹೋರಾಟವನ್ನು ಅವರು ನಡೆಸ್ತಾರೆ. ಇದಾದ ನಂತರ ಅಲೌಕಿಕ ಮಾದರಿಯ ಪ್ರಕಾರ ಮಾಟಗಾರರು ಮತ್ತು ದುಷ್ಟಶಕ್ತಿಗಳ ಕೈವಾಡಗಳ ಪ್ರಭಾವದಿಂದ ವ್ಯಕ್ತಿಯಲ್ಲಿ ಮಾನಸಿಕ ರೋಗಗಳು ಉಂಟಾಗುತ್ತವೆ ಅಂತ ಆ ಒಂದು ಸಮಯದಲ್ಲಿ ನಂಬಿಕೆಯನ್ನು ಹೊಂದಲಾಗಿತ್ತು. ದುಷ್ಟಶಕ್ತಿಗಳು ಅಥವಾ ಮಾಟಗಾರರು, ವಿಚ್ಚಸ್ ಅಂತ ನಾವೇನು ಹೇಳ್ತೀವಿ, ಈ ವಿಚ್ಚಸ್ಗಳ ಪ್ರಭಾವ, ದುಷ್ಟಶಕ್ತಿಗಳ ಪ್ರಭಾವದಿಂದ ಅಥವಾ ಕೈವಾಡದಿಂದ ಏನಾಗ್ತಾರೆ, ವ್ಯಕ್ತಿಗಳಲ್ಲಿ ಮಾನಸಿಕ ರೋಗಗಳು ಉಂಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಕೂಡ ಆಗ ಹೊಂದಿದ್ರು. ಹಾಗಾಗಿ ಮಾನಸಿಕ ರೋಗಿಗೆ ಧರ್ಮದ ವಿಧಿವಿಧಾನಗಳ ಅಡಿಯಲ್ಲಿ, ಅಂದರೆ ಆಯಾ ಧರ್ಮಕ್ಕೆ ತಕ್ಕಂತೆ ಹಿಂದೂಗಳಿಗೆ ಅವ್ರದ್ದೇ ಆದಂಥ ವಿಧಿವಿಧಾನಗಳಿದೆ, ಕ್ರಿಶ್ಚಿಯನ್ನವ್ರಿಗೆ ಅವ್ರದ್ದೇ ಆದಂಥ ವಿಧಿವಿಧಾನಗಳಿದೆ, ಹಾಗೆ ಮುಸ್ಲಿಮವ್ರಿಗೆ ಅವ್ರದ್ದೇ ಆದಂಥ ವಿಧಿವಿಧಾನಗಳಿದೆ. ಈ ಒಂದು ಧರ್ಮದ ವಿಧಿವಿಧಾನಗಳ ಅಡಿಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡೋದಕ್ಕೆ ಶುರು ಮಾಡಿದರು. ಯಾವ ರೀತಿ ಚಿಕಿತ್ಸೆಯನ್ನು ನೀಡ್ತಿದ್ರು ಅಂತಂದರೆ, ಇದನ್ನು ಅವರು ಮಾನಸಿಕ ರೋಗವನ್ನು ಅವರೇನು ದುಷ್ಟಶಕ್ತಿಗಳ ಪ್ರಭಾವ ಅಂತ ಹೇಳಿ ನಂಬಿದ್ರು, ಹಾಗಾಗಿ ಅವ್ರೇನು ಮಾಡೋಕ್ಕೆ ಶುರು ಮಾಡಿದ್ರು, ದುಷ್ಟಶಕ್ತಿಗಳನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದರು, ಮಂತ್ರವಿದ್ಯೆಗಳನ್ನು ಹಾಕೋದಕ್ಕೆ ಶುರು ಮಾಡಿದರು, ತಲೆ ಬುರುಡೆಗಳನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದರು. ಇದನ್ನೆಲ್ಲ ಮಾಡೋದ್ರ ಜೊತೆಗೆ ವ್ಯಕ್ತಿ ಏನಿರ್ತಾನೆ, ಮನೋರೋಗವನ್ನು ಹೊಂದಿರುವಂತಹ ವ್ಯಕ್ತಿಯ ತಲೆ ಕೂದಲನ್ನು ಶಿಲ್ಬೆ ಆಕಾರದಲ್ಲಿ ಕತ್ತರಿಸೋದು. ಈ ರೀತಿ ಮಾಡೋದರಿಂದ ಏನಾಗುತ್ತೆ, ದೆವ್ವಭೂತಗಳು ಆ ಶಿಲ್ಬೆಯನ್ನು ನೋಡಿ ಹೆದರ್ಕೊಂಡು ಹೋಗ್ತವೆ ಅನ್ನುವಂಥ ಒಂದಷ್ಟು ಮೂಢನಂಬಿಕೆಗಳನ್ನು ಜನರು ಕೂಡ ಹೊಂದಿದ್ರು. ಅದಾದ ನಂತರ ಈ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂತೆ, ಈಗ ಹಿಂದೂಗಳಾಗಿದ್ದರೆ ದೇವ್ರ ಫೋಟೋನ ರೂಮಲ್ಲಿ ಅಥವಾ ಅವ್ರ ಜೊತೆಲಿ ಇಟ್ಕೊಳ್ಳೋದು, ಕ್ರಿಶ್ಚಿಯನ್ಸ್ ಆಗಿದ್ದರೆ ಶಿಲ್ಬೆಗಳನ್ನು ಜೊತೆಲಿ ಇಟ್ಕೊಳ್ಳೋದು, ಮುಸ್ಲಿಮ್ಸ್ ಆಗಿದ್ದರೆ ಏನು ಮಾಡ್ತಿದ್ರು, ಅವರು ಕುರಾನನ್ನು ಜೊತೆಲಿ ಇಟ್ಕೊಳ್ಳೋದು, ಈ ರೀತಿ ಎಲ್ಲ ಅವರ ಧರ್ಮಕ್ಕೆ ಸಂಬಂಧಿಸಿದಂತಹ ವಿಧಿವಿಧಾನಗಳನ್ನು ಆಚರಣೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾಯಿದ್ರು. ಇದಾದ ನಂತರ 15ನೇ ಶತಮಾನದವರೆಗೂ ಸೇಮ್ ಇದೇ ರೀತಿ ಮೂಢನಂಬಿಕೆಗಳೇ ಮುಂದುವರಿತಾ ಬಂತು. 15ನೇ ಶತಮಾನದಲ್ಲೂ ಸಹ ದುಷ್ಟಶಕ್ತಿಗಳು, ಆತ್ಮ, ಮಾಟ, ಮಂತ್ರ ಇದೆಲ್ಲದನ್ನು ಕಾರಣ ಆಗತ್ತೆ ಮನುಷ್ಯ ಮಾನವರೋಗವನ್ನು ಹೊಂದೋದಕ್ಕೆ ಅಂತ ಹೇಳಿ ನಂಬಿಕೆಯನ್ನು ಹೊಂದಿದ್ರು. 15ನೇ ಶತಮಾನದಲ್ಲಿ ಮಾನಸಿಕ ಹುಚ್ಚುತನಕ್ಕೆ ಮನಸ್ಸು ಮತ್ತು ಭಾವೋದ್ರೇಕ ಮತ್ತು ಮಾನಸಿಕ ಸೆಳೆತ ಕಾರಣ ಎಂಬುದು ಹಲವಾರು ಜನರುಗಳ ವಾದವಾಗಿತ್ತು. ಈ ಏನು 14ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಮಾಟ ಮಂತ್ರಗಳ ಪ್ರಭಾವ ಅಂತ ಹೇಳಿ ಜನರು ನಂಬಿಕೆಯನ್ನು ಹೊಂದಿದ್ರು. ಇದ್ರ ಮಧ್ಯದಲ್ಲೇ 15ನೇ ಶತಮಾನದಲ್ಲಿ ಕೆಲವೊಂದಷ್ಟು ಜನರು, ಎಲ್ಲರೂ ಅಲ್ಲ, ಕೆಲವೊಂದಷ್ಟು ಜನರು ಈ ಹುಚ್ಚುತನ ಅನ್ನುವಂಥ ಅಥವಾ ಮಾನಸಿಕ ರೋಗಕ್ಕೆ ಮನಸ್ಸು ಮತ್ತು ಭಾವೋದ್ರೇಕ, ಮಾನಸಿಕ ಸೆಳೆತ ಕಾರಣ ಅಂತ ಹೇಳಿದರು. ಕೆಲವೊಂದು ಪಾದ್ರಿಗಳು, ಪುರೋಹಿತರು, ತಂತ್ರವಾದಿಗಳು ಮುಂತಾದವರು ಮಾನಸಿಕ ರೋಗಕ್ಕೆ ವಿಶ್ರಾಂತಿ ಬೇಕು, ನಿದ್ರೆ ಬೇಕು, ಉತ್ತಮವಾದಂಥ ಪ್ರಶಾಂತವಾದ ವಾತಾವರಣವನ್ನು ನೀಡೋದ್ರಿಂದ ಚಿಕಿತ್ಸೆಯನ್ನು ನೀಡಿದಂಗಾಗತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೆಲವು ಮಂದಿಗಳು ಮಾತ್ರ
ಹೇಳ್ತಾ ಬಂದರು. ಮಂತ್ರವಿದ್ಯೆಯನ್ನು ಕೂಡ 15ನೇ ಶತಮಾನದಲ್ಲಿ ಮಂತ್ರವಿದ್ಯೆಯ ಬಗ್ಗೆ ಕೂಡ ಜನರು ನಂಬಿಕೆಯನ್ನು ಇಟ್ಕೊಂಡಿದ್ರು. ಉದಾಹರಣೆಗೆ ಹೇಳಬೇಕು ಅಂತಂದರೆ ಫ್ರಾನ್ಸ್ ದೇಶದ ರಾಜ ಏನಿದ್ದಾನೆ 4ನೇ ಚಾರ್ಲ್ಸ್, ಅವನು ಸಹ ಮಾನಸಿಕ ರೋಗಕ್ಕೆ ತುತ್ತಾಗಿದ್ದ. ಹಾಗಾಗಿ ಅವನಿಗೆ ಅಲೌಕಿಕ ಸಂಪ್ರದಾಯದ ಚಿಕಿತ್ಸೆ ಮತ್ತು ವಿಶ್ರಾಂತಿ, ನಿದ್ರೆ ಮುಂತಾದ ದೈಹಿಕ ಚಿಕಿತ್ಸೆ ಎರಡನ್ನೂ ಕೂಡ ಅವನಿಗೆ ನೀಡಲಾಗ್ತಿತ್ತು. ಆ ಉದ್ದೇಶದಿಂದ ಅವನನ್ನು ಒಂದು ಪ್ರಶಾಂತವಾದ ವಾತಾವರಣಕ್ಕೆ ಕೂಡ ಅವನನ್ನು ಶಿಫ್ಟು ಮಾಡಲಾಗಿತ್ತು ಎಂಬುದನ್ನು ನಾವು ಕೆಲವೊಂದಷ್ಟು ಇತಿಹಾಸಕಾರರಿಂದ ನಾವು ತಿಳಿಬಹುದಾಗಿದೆ. ಮನೋರೋಗ ಅಂತ ಅಂದರೆ ಕೆಲವೊಂದಷ್ಟು ಜನರ ಬಾಯಲ್ಲಿ ಈಗಲೂ ಕೂಡ ಗಾದೆ ಮಾತಾಗಿ ಹೇಳ್ತಾರೆ, ಮನೋರೋಗಕ್ಕೆ ಮದ್ದಿಲ್ಲ, ಅದು ದೇವ್ರು ಕೊಟ್ಟಂತಹ ಶಾಪ, ಅದನ್ನು ವಾಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಂಬಿಕೆಗಳು ಈಗಲೂ ಕೂಡ ಜನರಲ್ಲಿ ಇದೆ. ಇನ್ನು ಅಲೌಕಿಕ ಮಾದರಿಯ ಚಿಕಿತ್ಸೆಗಳು, ಯಾವ ರೀತಿಯ ಚಿಕಿತ್ಸೆಗಳನ್ನು ನೀಡಲಾಗ್ತಿತ್ತು ಅಂತಂದರೆ, ಅಲೌಕಿಕ ಮಾದರಿಯ ಚಿಕಿತ್ಸೆಗಳಲ್ಲಿ ಮನೋರೋಗವು ದೇವರಿತ್ತ ಶಾಪ ಅಂತ ಹೇಳಿ ಭಾವಿಸ್ತಾ ಇದ್ರು. ಇಲ್ಲಿ ದೇವರಿತ್ತ ಶಾಪ ಅನ್ನೋ ಉದ್ದೇಶದಿಂದ ಅವ್ರೇನು ಮಾಡ್ತಿದ್ರು, ದೇವ್ರಿಗೆ ಪೂಜೆ ಮಾಡಬೇಕು, ದೇವ್ರಿಗೆ ಪೂಜೆ ಮಾಡಿ ಜಪ ತಪ ಹೋಮಗಳನ್ನು ಮಾಡಿ ಪ್ರಾಣಿ ಬಲಿ ನೀಡಿದರೆ ದೇವ್ರೇನಾಗ್ತಾನೆ, ಸಂತೃಪ್ತನಾಗ್ತಾನೆ, ಇದರಿಂದ ನಮಗೇನಾಗುತ್ತೆ, ಶಾಪ ವಿಮೋಚನೆ ಆಗುತ್ತೆ ಅನ್ನೋದು ಜನರ ಒಂದು ನಂಬಿಕೆಯಾಗಿತ್ತು. ಆಮೇಲೆ ವಿಚಿತ್ರ ಮಾನಸಿಕ ವರ್ತನೆಗಳಿಗೆ ಮಾಯಾ, ಮಾಟ, ಭೂತ, ಚೇಷ್ಟೆಗಳ ಫಲ ಅಂತ ಹೇಳಿ ನಂಬಿದ್ರು. ಈಗ ಒಂದು ದೇವ್ರು ಕೊಟ್ಟಂತಹ ಶಾಪ, ಅದಕ್ಕೆ ಏನು ಮಾಡ್ತಿದ್ರು, ದೇವ್ರಿಗೆ ಪೂಜೆ ಮಾಡಬೇಕು. ಇನ್ನೊಂದೇನು ನಂಬ್ಕೊಂಡಿದ್ರು ಅಂತಂದರೆ ಮಾನಸಿಕ ವರ್ತನೆಗಳಿಗೆ ಅಂದರೆ ವಿಚಿತ್ರವಾಗಿ ಏನು ಜನರು ಕೂಗಾಡೋದು, ಅರ್ಚಾಡೋದು ಅಥವಾ ಎದ್ದು ಓಡೋಗೋದು, ಈ ರೀತಿಯೆಲ್ಲ ಒಂದಷ್ಟು ವರ್ತನೆಗಳನ್ನು ಮಾಡ್ತಿರ್ತಾರಲ್ಲ, ಅಂಥವರಿಗೆ ಮಾಟ, ಮಂತ್ರ, ಭೂತ, ಚೇಷ್ಟೆಗಳ ಪ್ರತಿಫಲದಿಂದ ಹೀಗೆಲ್ಲ ಆಗ್ತಿದೆ ಅಂತ ಹೇಳ್ಕೊಂಡು ಅವ್ರೇನು ಮಾಡ್ತಾಯಿದ್ರು, ಭೂತ ಪ್ರೇತಗಳನ್ನು ಪೂಜೆ ಮಾಡೋದು, ಅವರಿಗೆ ಪ್ರಾಣಿ ಬಲಿಯನ್ನು ನೀಡೋದು, ಈ ರೀತಿಯಾದಂಥ ಒಂದಷ್ಟು ಆಚರಣೆ ಮಾಡುವುದರ ಜೊತೆಗೆ ಕೆಲವೊಂದೊಂದು ಸತಿ ಏನು ಮಾಡ್ತಿದ್ರು, ಕ್ರೂರವಾದಂತಹ ದಂಡನೆಗಳನ್ನು ಕೂಡ ಮನೋರೋಗಿಗಳಿಗೆ ಕೊಡ್ತಿದ್ರು. ಯಾವ ರೀತಿ ದಂಡನೆಗಳನ್ನು ಕೊಡ್ತಿದ್ರು ಅಥವಾ ಶಿಕ್ಷೆಯನ್ನು ಕೊಡ್ತಿದ್ರು ಅಂತಂದರೆ, ಕಾದ ಕಬ್ಬಿಣದಿಂದ ಬರೆ ಹಾಕೋದು, ವಿಷಾನಿಲಿಗಳ ಹೊಗೆ ಕೊಡೋದು, ಮನೋರೋಗಿಗಳನ್ನು ಮರಕ್ಕೆ ತಲೆ ಕೆಳಗೆ ಮಾಡಿ ಕಾಲು ಮೇಲ್ ಮಾಡಿ ನೇತು ಹಾಕೋದು, ಚಿತ್ರಹಿಂಸೆ ಕೊಡೋದು, ಸುಮ್ಮನೆ ದೊಣ್ಣೆ ತಗೊಂಡು ಹೊಡೆಯೋದು, ಈ ರೀತಿ ಎಲ್ಲ ಒಂದಷ್ಟು ಚಿಕಿತ್ಸಾ ಕ್ರಮಗಳನ್ನು ಅನುಸರಿಸ್ತಾ ಇದ್ರು. ಈ ಚಿಕಿತ್ಸೆಯನ್ನು ನೀಡ್ತಿದ್ದಂತಹ ಉದ್ದೇಶ ಏನು ಅಂತಂದರೆ, ಭೂತಗಳೇನೇ ಇರುತ್ತೆ ಅವು ಬಿಟ್ಟು ಹೋಗಲಿ ಅಂತ. ಆದರೆ ಈ ಒಂದು ಚಿಕಿತ್ಸಾ ಕ್ರಮ ಏನಿತ್ತು, ಅವರು ನೀಡ್ತಿದ್ದಂತಹ ಈ ಚಿತ್ರಹಿಂಸೆ ಏನಿತ್ತು, ಈ ಚಿತ್ರಹಿಂಸೆಗಳನ್ನು ತಡೆಯೋಕ್ಕಾಗದೆ ಎಷ್ಟೋ ಜನ ರೋಗಿಗಳು ಪ್ರಾಣವನ್ನು ಸಹ ಬಿಡ್ತಾ ಇದ್ರು. ಇನ್ನು ನೆಕ್ಸ್ಟು ಸಾಮೂಹಿಕ ಉನ್ಮಾದ ರೋಗ ಅಥವಾ ಮಾಸ್ ಹಿಸ್ಟೀರಿಯಾ ಅಂತ ಹೇಳಿ ಕರೆಯಲಾಗುತ್ತೆ. ಇದನ್ನು ಮಧ್ಯಯುಗದ ಮಾನಸಿಕ ಇತಿಹಾಸಕಾರರು ಮತ್ತು ಮನೋತಜ್ಞರು ಏನು ಹೇಳಿದ್ದಾರೆ ಅಂತಂದರೆ, ವ್ಯಕ್ತಿಗಳು ಸಾಮೂಹಿಕವಾಗಿ ಮಾನಸಿಕ ವಿಚಿತ್ರ ವರ್ತನೆಯನ್ನು ತೋರೋದು, ಹುಚ್ಚುಚ್ಚಾಗಿ ಕುಣಿಯೋದು, ರಸ್ತೆಗಳಲ್ಲಿ ಹುಚ್ಚಾಪಟ್ಟಿ ಗುಂಪಾಗಿ ಯಾವುದೋ ಭಯದಿಂದ ಓಡಿ ಹೋಗೋದು, ವಿವೇಚನಾ ರಹಿತ ಹೆದರಿಕೆ, ಓಟ, ಹುಚ್ಚುಚ್ಚಾಗಿ ಕೂಗಾಡುವುದು, ಇದನ್ನೆಲ್ಲದನ್ನು ಅವರು ಏನಂತ ಕರೆದಿದ್ದಾರೆ, ಸಾಮೂಹಿಕ ಉನ್ಮಾದ ರೋಗ ಅಂತ ಹೇಳಿ ಕರಿತಾ ಇದ್ದಾರೆ. ರಾತ್ರಿ ಸಮಯದಲ್ಲಿ ಯಾವುದೇ ರೀತಿ ಸಂಗೀತ ಇರೋದಲ್ಲ, ಏನು ಕೇಳಿಸ್ತಾ ಇರಲ್ಲ, ಸುಮ್ಮನೆ ಹುಚ್ಚಾಪಟ್ಟಿ ಕುಣಿಯೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಇದನ್ನು ಏನಂತ ಹೇಳಿದ್ದಾರೆ ಅಂತಂದ್ರೆ, ಅವರು ಸಾಮೂಹಿಕ ಉನ್ಮಾದ ರೋಗ ಅಂತ ಹೇಳಿದ್ದಾರೆ. ಸಾಮೂಹಿಕ ಉನ್ಮಾದ ರೋಗದಲ್ಲಿ ಯಾವ ರೀತಿ ಲಕ್ಷಣಗಳು ಕಂಡುಬರುತ್ತೆ ಅಂತಂದರೆ, ಜನರೆಲ್ಲರೂ ಅಂದರೆ ಒಂದು ಸಮೂಹಕ್ಕೆ ಸೇರಿದಂತಹ ಜನರೆಲ್ಲರೂ, ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಿದ್ದಿಲ್ಲ, ಒಂದು ಸಮೂಹಕ್ಕೆ ಸೇರಿದಂತಹ ಜನರೆಲ್ಲರೂ ಸಹ ಒಂದು ರೀತಿಯ ಸಂಮೋಹನಕ್ಕೆ ಒಳಗಾಗಿ ಭಾವಾವೇಶವನ್ನು ವ್ಯಕ್ತಪಡಿಸಿ, ಭಾವಾವೇಶವನ್ನು ನೋಡಿದ ವ್ಯಕ್ತಿಗಳೆಲ್ಲರೂ ಒಂದಲ್ಲ ಒಂದು ರೀತಿಯ ಹೆದರಿಕೆಗೆ ಒಳಗಾಗಿ ಭಯ ಮತ್ತು ದುಃಖವನ್ನು ವ್ಯಕ್ತಪಡಿಸುವುದಾಗಿರುತ್ತೆ. ಇದನ್ನು ಕೆಲವರು ಏನಂತ ಅಂದ್ಕೊಂಡಿದ್ರು ಅಂದರೆ, ಕೆಲವು ಕೀಟಗಳು ಕಚ್ಚಿದರೆ ಹೀಗಾಗುತ್ತೆ, ಇದಕ್ಕೆ ಕಾರಣ ಏನು ಅಂತಂದರೆ ಕೆಲವು ಕೀಟಗಳು ಅಂತ ಹೇಳಿ ಕೂಡ ನಂಬಿಕೆಯನ್ನು ಹೊಂದಿದ್ರು. ನೆಕ್ಸ್ಟು ಗ್ರಹ ಮತ್ತು ನಕ್ಷತ್ರಗಳು, ಮೂನ್ ಆ್ಯಂಡ್ ಸ್ಟಾರ್ಸ್ ಅಂತ ಹೇಳಿ ನೋಡೋದಾದರೆ, ಪ್ಯಾರ್ಸೆಲ್ಯೂಸ್ ಅನ್ನುವಂಥ ಒಬ್ಬ ಸ್ವಿಸ್ ದೇಶದ
ದೇಹಶಾಸ್ತ್ರಜ್ಞ. ಅವನು ಏನಂತ ಹೇಳಿದಾನೆ ಅಂತಂದರೆ, ಇದು ದೆವ್ವಭೂತಗಳ ಕಾಟ ಅಲ್ಲ, ನಮ್ಮ ಮೇಲೆ ಗ್ರಹ ನಕ್ಷತ್ರಗಳ ಪ್ರಭಾವ ಇರುತ್ತೆ. ಈ ಗ್ರಹ ನಕ್ಷತ್ರಗಳ ಪ್ರಭಾವ ಏನಾಗಿರುತ್ತೆ, ಸಮ್ ಡೇಸಲ್ಲಿ ಅಂದರೆ ಕೆಲವು ದಿನಗಳು ಹೆಚ್ಚಾಗಿರುತ್ತೆ. ಅದು ಯಾವಾಗ ಹೆಚ್ಚಾಗಿರುತ್ತೆ ಅಂಥ ಸಮಯದಲ್ಲಿ ಏನು ಮಾಡ್ತಾನೆ ವ್ಯಕ್ತಿ, ಮಾನಸಿಕವಾಗಿ ವಿಚಿತ್ರ ವರ್ತನೆಯನ್ನು ತೋರಿಸ್ತಾನೆ. ಅವು ಪ್ರತಿನಿತ್ಯ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆದರೆ ಯಾವ ಸಮಯದಲ್ಲಿ ಅದರ ಪ್ರಭಾವ ಎಷ್ಟು ಮಟ್ಟಿಗಿದೆ, ಅದು ಪ್ರಭಾವ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅನ್ನೋದ್ರ ಮೇಲೆ ನಮ್ಮ ವರ್ತನೆಗಳು ನಿಂತಿರುತ್ತೆ ಅನ್ನೋದನ್ನು ಹೇಳ್ತಾನೆ. ಇವನು ಬೇರೆ ದೇಶದವನಾದರೂ ಸಹ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವನು ಈ ರೀತಿ ಒಂದು ಡೆಫಿನೇಷನ್ನ ಕೊಟ್ಟಿದ್ದಾನೆ. ಈಗಲೂ ಕೂಡ ನಾವು ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ, ನಕ್ಷತ್ರ ಇದೆಲ್ಲದನ್ನೂ ಕೂಡ ನೋಡ್ತೀವಲ್ವ. ಅಮಾವಾಸ್ಯೆ ಟೈಮಲ್ಲಿ ರಾತ್ರಿ ಹೊತ್ತಿನಲ್ಲಿ ಹೊರಗಡೆ ಹೋಗಬಾರ್ದು, ಗ್ರಹಣ ಟೈಮಲ್ಲಿ ಮಕ್ಕಳು ಮರಿಗಳು ಹೊರಗಡೆ ಓಡಾಡಬಾರ್ದು ಅನ್ನೋದನ್ನೆಲ್ಲ ನಾವು ಈಗಲೂ ಕೂಡ ಆಚರಣೆಯನ್ನು ಮಾಡ್ತೀವಿ. ಗ್ರಹಣ ಟೈಮಲ್ಲಿ ಮಾಡಿದಂಥ ಅಡುಗೆಯನ್ನು ತಿನ್ನಬಾರ್ದು, ಮನೆಯನ್ನು ಶುದ್ಧ ಮಾಡಿ ಅಡುಗೆ ಮಾಡಿ ಊಟವನ್ನು ಮಾಡಬೇಕು ಅಂತ ಈ ರೀತಿ ಎಲ್ಲ ಆಚರಣೆಗಳನ್ನು ನಾವು ಈಗಲೂ ಕೂಡ ಮಾಡ್ತೀವಿ. ಇಂದಿಗೂ ಸಹ ಪ್ರಪಂಚಾದ್ಯಂತ ಎಲ್ಲ ಸಮಾಜ ಮತ್ತು ಎಲ್ಲ ವರ್ಗದ ಜನರಲ್ಲಿ ಇದರ ಬಗ್ಗೆ ನಂಬಿಕೆಯನ್ನು ಹೊಂದಿರೋದನ್ನು ನಾವು ನೋಡಬಹುದಾಗಿದೆ. ಹಿಪೋಕ್ರೇಟ್ ಅನ್ನುವಂಥವನು ಏನನ್ನ ಹೇಳ್ತಾನೆ ಈ ಮಾನಸಿಕ ಕಾಯಿಲೆಯನ್ನು ಕುರಿತು ಅಂತಂದರೆ, ಕೇವಲ ದೈಹಿಕ ಕಾಯಿಲೆಗಳಿಂದ ಮಾನಸಿಕ ಕಾಯಿಲೆ ಉಂಟಾಗುತ್ತದೆ ಅನ್ನೋದು ಮಾತ್ರ ಅಲ್ಲ, ಮಾನಸಿಕ ಕಾಯಿಲೆಗಳು ಬರೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಮೆದುಳಿಗೆ ಆದಂಥ ಆಘಾತ ಅಥವಾ ತಲೆಗೆ ಪೆಟ್ಟಾಗುವುದರ ಮೂಲಕ ಏನಾಗುತ್ತೆ, ಈ ಒಂದು ಮಾನಸಿಕ ಕಾಯಿಲೆಗಳು ಬರ್ಬೋದು. ಜೊತೆಗೆ ಅನುವಂಶೀಯತೆ ಕೂಡ ಇದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನು ಹೇಳಿದ್ದಾನೆ. ಮಾನಸಿಕ ಆಂತರಿಕ ತೊಳಲಾಟದಿಂದಲೂ ಸಹ ಮಾನಸಿಕ ಕಾಯಿಲೆಗಳು ಬರುತ್ತೆ. ಮಾನಸಿಕ ಕಾಯಿಲೆ ಬರೋದಕ್ಕೆ ಒಂದೇ ಒಂದು ಕಾರಣ ಅಲ್ಲ, ಹಲವಾರು ಕಾರಣಗಳಿರುತ್ತೆ. ಮೆದುಳಿಗೆ ಆದಂಥ ಆಘಾತದಿಂದ ಕಾಯಿಲೆ ಬರ್ಬೋದು, ಅಥವಾ ತಲೆಗೆ ಪೆಟ್ಟಾಗುವುದರಿಂದ ಕಾಯಿಲೆ ಬರ್ಬೋದು. ಆನುವಂಶಿಕವಾಗಿಯೂ ಸಹ ಈ ಒಂದು ಮಾನಸಿಕ ಕಾಯಿಲೆ ಬರುವುದು. ಜೊತೆಗೆ ಮಾನಸಿಕ ಆತಂಕ ತೊಳಲಾಟದಿಂದಲೂ ಸಹ ಆಧುನಿಕ ಔಷಧಿಗಳ ಪಿತಾಮಹ ಯಾರು, ಹಿಪೋಕ್ರೇಟ್. ಇವರು ಮಾನಸಿಕ ಕಾಯಿಲೆ ಅನ್ನುವಂತಹದ್ದು ಇದು ಭೂತ ಪ್ರೇತಗಳ ಚೇಷ್ಟೆಯಿಂದ ಅಲ್ಲ, ಇದು ಕೂಡ ದೈಹಿಕ ಕಾಯಿಲೆಗಳ ರೀತಿಯಲ್ಲೇ ಇರುವಂತಹ ಒಂದು ಕಾಯಿಲೆಯಾಗಿದೆ. ಇದಕ್ಕೆ ನಾವು ಚಿಕಿತ್ಸೆಯನ್ನು ಸಹ ನೀಡ್ಬೋದು ಅನ್ನುವಂತಹ ಸಲಹೆಯನ್ನು ಇವರು ಕೊಡ್ತಾರೆ. ಹಿಪೋಕ್ರೇಟ್ ಮತ್ತು ಗೆಲಿನ್ ಇವರಿಬ್ಬರೂ ಕೂಡ ಒಂದೇ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು. ರೋಮನ್ ದೇಹಶಾಸ್ತ್ರಜ್ಞನಾದಂಥ ಗೆಲಿನ್ ಎನ್ನುವಂಥವನು ಹಿಪೋಕ್ರೇಟ್ ಮತ್ತು ಆತನ ಸಹಚರರು ಏನು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಈ ಮಾನಸಿಕ ಕಾಯಿಲೆಯನ್ನು ಕುರಿತು, ಅದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಮತ್ತೊಂದು ವಿಚಾರವನ್ನು ಅವನು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತಂದರೆ, ಮಾನಸಿಕ ವಿಕಾರ ಅಥವಾ ಈ ಅಬ್ನಾರ್ಮಲಿಟಿ ಅನ್ನುವಂಥದ್ದಕ್ಕೆ, ಮಾನಸಿಕ ವಿಕಾರಗಳಿಗೆ ದೇಹದ ರಸವಿಷಗಳು ಅಥವಾ ಧಾತುಗಳ ವೈಪರೀತ್ಯದ ಪ್ರಭಾವವೇ ಕಾರಣ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ರಕ್ತದ ಅಂಶಗಳು ಮತ್ತು ಮಾನಸಿಕ ಅಂಶಗಳನ್ನು ಇದು ನಿರ್ಧರಿಸುತ್ತವೆ ಅಂತ ಹೇಳಿದ್ದಾನೆ. ಹಿಪೋಕ್ರೇಟ್ ತಿಳಿಸಿದ ಹಾಗೆ ನಮ್ಮ ದೇಹದಲ್ಲಿನ ರಕ್ತದ ಅಂಶಗಳು ನಮ್ಮ ಮಾನಸಿಕ ಅಂಶಗಳನ್ನು, ಹಿಪೋಕ್ರೇಟ್ ಏನಂತ ಹೇಳ್ತಾರೆ ಅಂತಂದರೆ, ನಮ್ಮ ದೇಹದಲ್ಲಿ ಏನು ರಕ್ತದ ಅಂಶಗಳು ಅಥವಾ ರಕ್ತ ಕಣಗಳು ಏನಿದೆ ಅದು ನಮ್ಮ ಮಾನಸಿಕ ಅಂಶಗಳನ್ನು, ನಮ್ಮ ಮಾನಸಿಕ ಸ್ಥಿತಿಯನ್ನು ನಿರ್ಧಾರವನ್ನು ಮಾಡುತ್ತೆ ಅಂತ ತಿಳಿಸಿದ್ದಾನೆ. ನಮ್ಮ ರಕ್ತದಲ್ಲಿರುವಂತಹ 4 ರಕ್ತ ಧಾತುಗಳು ಯಾವುದು ಅಂತಂದರೆ, ಕಪ್ಪು ರಕ್ತಧಾತು, ಹಳದಿ ರಕ್ತಧಾತು ಮತ್ತು ಪ್ಲೇಗಿನ ರಕ್ತಧಾತು ಅಂತ 4 ಧಾತುಗಳಿದೆ. ಆ 4 ಧಾತುಗಳು ಒಂದೊಂದು ರೀತಿಯ ಕೆಲಸವನ್ನು ಮಾಡುತ್ತೆ. ಮೊದಲನೇದಾಗಿ ರಕ್ತ ಅಂತ ಏನಿದೆ ಅದು ಹೃದಯದಿಂದ ಬರೋದನ್ನು ನಾವು ರಕ್ತ ಅಂತ ಹೇಳ್ತೀವಿ. ಕಪ್ಪು ರಕ್ತ ಅಥವಾ ಕಪ್ಪು ರಕ್ತಧಾತು ಅನ್ನುವಂಥದ್ದು ಕಿಬ್ಬೊಟ್ಟೆಯಿಂದ ಬರುತ್ತದೆ. ಇನ್ನು ಪ್ಲೇಗಿನ್ ಅನ್ನುವಂಥ ಧಾತು ಇದೆಯಲ್ಲ ಅದು ಮೆದುಳಿನಿಂದ ಬರುತ್ತೆ. ಹಳದಿ ರಕ್ತಧಾತು ಅನ್ನುವಂಥದ್ದು ಪಿತ್ತ ಜನಕಾಂಗದಿಂದ ಬರುತ್ತೆ.
ಈ ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ಈಗೇನು 4 ರಕ್ತದ ಧಾತುಗಳು ಎಲ್ಲೆಲ್ಲಿಂದ ಬರುತ್ತೆ ಅಂತ ನಮಗೆ ಗೊತ್ತಾಯಿತು. ಆ ಒಂದು ರಕ್ತದ ಧಾತುಗಳ ದೃಷ್ಟಿಯನ್ನು ಇಟ್ಕೊಂಡು ದೇಹಶಾಸ್ತ್ರಜ್ಞರು ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ಉದಾಹರಣೆಗೆ ನೋಡಬೇಕು ಅಂತಂದರೆ, ಕೆಂಪು ರಕ್ತಧಾತು ರಕ್ತದಲ್ಲಿ ಹೆಚ್ಚಾಗಿದ್ದರೆ, ಒಂದು ವೇಳೆ ಕೆಂಪು ರಕ್ತಧಾತು ರಕ್ತದಲ್ಲಿ ಹೆಚ್ಚಾಗಿದ್ದರೆ ಆತ ವಿಷಣ್ಣತೆ ರೋಗದಿಂದ ನರಳುತ್ತಾನೆ ಅಂತ ಹೇಳಬಹುದಾಗಿದೆ. ಈ ರೀತಿ ರಕ್ತದಲ್ಲಿನ ರಾಸಾಯನಿಕ ಏರುಪೇರುಗಳಿಂದ ವ್ಯಕ್ತಿ ಮಾನಸಿಕ ವಿಕಲತೆಗೆ ಕಾರಣವಾಗುತ್ತದೆ ಅಂತ ತಿಳಿಯಲಾಗಿದೆ. ಇನ್ನು 4 ರಕ್ತಧಾತುಗಳ ಮುಖ್ಯ ಗುಣಗಳು ಯಾವುದು ಅಂತ ನೋಡೋದಾದರೆ, ಬಿಸಿ, ಒಣಗಿರುವ, ತೇವ ಮತ್ತು ಶೀತ ಪ್ರತಿಯೊಂದು ಗುಣವು ಆ ವ್ಯಕ್ತಿಯ ವ್ಯಕ್ತಿತ್ವ ಗುಣವನ್ನು ಸೂಚಿಸುತ್ತದೆ. ಈಗಲೂ ಈ ಗುಣಗಳನ್ನು ವ್ಯಕ್ತಿತ್ವದ ಲಕ್ಷಣಗಳೆಂದು ತಿಳಿಯಲಾಗಿದೆ. ಉದಾಹರಣೆಗೆ ಕೆಂಪು ರಕ್ತಧಾತು ಇರುವಂಥ ವ್ಯಕ್ತಿ ನೋಡೋದಕ್ಕೆ ಯಾವ ಥರ ಇರ್ತಾನೆ? ಕೆಂಪು ವರ್ಣವನ್ನು ಹೊಂದಿರುವ ಕೆಂಪುಗೆ ಗುಂಡ್ಗುಂಡಕ್ಕಿರ್ತಾನೆ. ಈತ ಲವಲವಿಕೆಯಿಂದ, ಸಂತೋಷದಿಂದ ಆಶಾದಾಯಕ ವ್ಯಕ್ತಿಯಾಗಿ ಇರ್ತಾನೆ. ಮೆದುಳಿನಲ್ಲಿ ಹೆಚ್ಚು ರಕ್ತ ಕಂಡು ಬಂದರೆ ಆತ ನಿದ್ರಾಹೀನತೆ ಮತ್ತು ಉನ್ಮಾದದಿಂದ ನರಳುತ್ತಿರುತ್ತಾನೆ. ಮೆದುಳಿಗೆ ಕಪ್ಪು ರಕ್ತಧಾತು ಹೆಚ್ಚಾಗಿದ್ದರೆ ಆತ ವಿಷಣ್ಣನಾಗುತ್ತಾನೆ. ಶಾಂತ ಚಿತ್ತ ಇರುವಂತಹ ವ್ಯಕ್ತಿತ್ವವನ್ನು ಯಾರು ಹೊಂದಿರ್ತಾರಂತೆ? ಪ್ಲೇಗಿನ್ ರಕ್ತಧಾತುನ ಯಾರು ಹೆಚ್ಚಾಗಿ ಹೊಂದಿರ್ತಾರೆ? ಅವರು ಶಾಂತ ಚಿತ್ತವನ್ನು ಹೊಂದಿರ್ತಾರೆ, ಅಂದರೆ ನಿರ್ಭಾವದಿಂದ ಕೂಡಿರ್ತಾರೆ. ಹಳದಿ ರಕ್ತಧಾತು ಹೆಚ್ಚಾಗಿರುವಂತಹ ವ್ಯಕ್ತಿ ಬಹಳ ಕೋಪೋದ್ರಿಕ್ತತೆಯಿಂದ ಕೂಡಿರ್ತಾನೆ. ಹಳದಿ ರಕ್ತಧಾತು ಯಾರಲ್ಲಿ ಜಾಸ್ತಿ ಇರುತ್ತೆ ಅವರು ಕೋಪವನ್ನು ಹೆಚ್ಚಾಗಿ ಮಾಡ್ಕೊಳ್ತಾರೆ, ಉದ್ರಿಕ್ತತೆಯನ್ನು ಹೊಂದಿರ್ತಾರೆ. ಈ ರೀತಿ ರಕ್ತದಲ್ಲಿನ ರಾಸಾಯನಿಕ ಧಾತುಗಳಲ್ಲಿ ವೈಪರೀತ್ಯ ಕಂಡುಬಂದರೆ ವ್ಯಕ್ತಿಗಳ ವರ್ತನೆಯಲ್ಲಿ ಬದಲಾವಣೆಗಳು, ಏನು ಬದಲಾವಣೆಗಳನ್ನು ಮೇಲೆಲ್ಲ ನೋಡಿದ್ವಲ್ಲ, ಆ ರೀತಿಯ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಹಿಪೋಕ್ರೇಟ್ ಮತ್ತು ಗೆಲಿನ್ ರವರು ಅಭಿಪ್ರಾಯವನ್ನು ಪಡ್ತಾರೆ. ಹಿಪೋಕ್ರೇಟನು ಹಿಸ್ಟೀರಿಯಾ ಎಂಬ ಪದವನ್ನು ಮೊದಲಿಗೆ ಬಳಕೆಯನ್ನು ಮಾಡ್ತಾನೆ. ಈ ಹಿಸ್ಟೀರಿಯಾ ಅಂತ ನಾವು ಒಂದು ಪದವನ್ನು ಏನು ಬಳಸ್ತೀವಿ, ಆ ಪದವನ್ನು ಮೊದಲಿಗೆ ಬಳಸಿದ್ಯಾರು? ಹಿಪೋಕ್ರೇಟ್. ಹಿಸ್ಟೀರಿಯಾ ಅನ್ನುವಂಥ ಒಂದು ರೋಗವನ್ನು ಹೊಂದಿರುವಂಥ ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯಾದಂತಹ ರೋಗ ಲಕ್ಷಣಗಳು ಕಂಡು ಬರೋದಿಲ್ಲ ಅಥವಾ ರೋಗಗಳು ಕಂಡು ಬರೋದಿಲ್ಲ. ದೇಹದ ಎಲ್ಲ ಕ್ರಿಯೆಗಳು ಸಾಮಾನ್ಯವಾಗಿದ್ದರೂ ವ್ಯಕ್ತಿಯಲ್ಲಿ ಪಾರ್ಶ್ವವಾಯು, ಒಂದು ರೀತಿಯ ಕುರುಡುತನ ಕಂಡುಬರುತ್ತದೆ. ಇದು ಮೊದಲಿಗೆ ಈಜಿಪ್ಟ್ನಲ್ಲಿ ಒಂದು ಮಹಿಳೆಯಲ್ಲಿ ಕಾಣಿಸ್ಕೊಳ್ತಂತೆ. ಹಾಗಾಗಿ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಬರುತ್ತೆ ಅಂತ ತಪ್ಪಾಗಿ ಅರ್ಥೈಸಲಾಗಿತ್ತು. ಅದಾದ ನಂತರ ಇದು ಪುರುಷರಿಗೂ ಸಹ ಕಂಡುಬರುತ್ತೆ ಅನ್ನೋದು ಅವರು ಗುರುತಿಸಿದರು. ಹಿಸ್ಟೀರಿಯಾ ಎಂಬ ಪದವು ಗ್ರೀಕ್ ಭಾಷೆಯ ಯೂಟ್ರಸ್ ಅಥವಾ ಗರ್ಭಕೋಶ ಎನ್ನುವ ಅರ್ಥವನ್ನು ಹೊಂದಿದೆ. ಇದು ಮಹಿಳೆಗೆ ಮಾತ್ರ ಬರುವ ಕಾಯಿಲೆ ಅಂತ ಮೊದಲಿಗೆ ನಂಬಲಾಗಿತ್ತು. ಗರ್ಭಕೋಶ ಮಗುವನ್ನು ಪಡೆಯೋದಕ್ಕೋಸ್ಕರ ಹೆಂಗಸರ ದೇಹದಲ್ಲಿ ಸುತ್ತುತ್ತೆ. ಅದು ಈ ಕಾಯಿಲೆಯನ್ನು ಗುಣಪಡಿಸಬೇಕು ಅಂತಂದರೆ ಮದುವೆ ಮಾಡಬೇಕು ಅಂತ ಆಗ ನಂಬಲಾಗಿತ್ತು. ಇದು ವೈಜ್ಞಾನಿಕವಾಗಿ ದೃಢಪಡಿಸೋದಕ್ಕೆ ಯಾರ ಕಡೆಯಲ್ಲೂ ಕೂಡ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇದನ್ನು ತಿರಸ್ಕಾರ ಕೂಡ ಮಾಡಿದರು. ನೆಕ್ಸ್ಟ್ ಬಂದ್ಬಿಟ್ಟು ಜೈವಿಕ ಮಾದರಿ. ಜೈವಿಕ ಮಾದರಿಯನ್ನು ನೋಡೋದಾದರೆ 1930ರಲ್ಲಿ ವಿದ್ಯುತ್ ಆಘಾತ ಚಿಕಿತ್ಸೆ ಅಂತ ಒಂದು ಚಿಕಿತ್ಸೆಯನ್ನು ಶುರು ಮಾಡಿದರು. ಮನೋರೋಗ ಇರುವಂತಹ ವ್ಯಕ್ತಿಗಳಿಗೆ ಕರೆಂಟ್ ಶಾಕನ್ನು ಕೊಡೋದನ್ನು ನಾವೆಲ್ಲ ಟಿವಿಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿರ್ತೀವಿ. ಆ ರೀತಿ ವಿದ್ಯುತ್ ಆಘಾತ ಚಿಕಿತ್ಸೆಯನ್ನು ನೀಡೋದಕ್ಕೆ, ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡೋದಕ್ಕೆ ಆಗ ಶುರು ಮಾಡಿದ್ರು. ಯಾವಾಗ? 1930ರಲ್ಲಿ. ಈ ಪರಿಣಾಮದಿಂದಾಗಿ ಹೊಸ ಔಷಧಿಗಳ ಆವಿಷ್ಕಾರವನ್ನು ಪ್ರಾರಂಭ ಮಾಡಿದರು. ಯಾವ ರೀತಿ ಹೊಸ ಔಷಧಿಗಳನ್ನು ಆವಿಷ್ಕಾರ ಮಾಡಿದ್ರು ಅಂದರೆ, ಉದಾಹರಣೆಗೆ ನೋಡೋದಾದರೆ, ಈ ಕೆಲವರು ಮಾನಸಿಕ ರೋಗಿಗಳಿರೋರಿಗೆ ಹಸಿವೆ ಆಗಲ್ಲ, ಅವ್ರು ಊಟನೇ ಮಾಡಲ್ಲ, ಅಂಥವ್ರಿಗೆ ಏನು ಮಾಡೋಕ್ಕೆ ಶುರು ಮಾಡಿದ್ರು? ಇನ್ಸುಲಿನ್ನ ಕೊಡೋಕ್ಕೆ ಶುರು ಮಾಡಿದ್ರು. ಇದರಿಂದ ಅವರಿಗೆ ಊಟ ಸೇರೋದಕ್ಕೆ ಶುರುವಾಯಿತು. 1927ರಲ್ಲಿ ವಿಯನ್ನಾದ ದೇಹಶಾಸ್ತ್ರಜ್ಞನಾದಂಥ ಮ್ಯಾನ್ಫ್ರೆಡ್ ಸಾಕೆಲ್ನ ಈ ಚಿಕಿತ್ಸೆಯಿಂದಾಗಿ ರೋಗಿಗಳ ಮಾನಸಿಕ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿತ್ತು. ಆದರೆ ಇದೆಲ್ಲದೂ ಕೂಡ ಸೈಡ್ ಎಫೆಕ್ಟ್ ಇದ್ದಿದ್ದರಿಂದ ಇದೆಲ್ಲದೂ ಅಷ್ಟು ಒಳ್ಳೆಯದಲ್ಲ ಅಂತ ಕೂಡ ಡಿಸೈಡ್ ಮಾಡಿದ್ರು. ಇನ್ನು 1920ರಲ್ಲಿ ಜೋಸೆಫ್ ವಾನ್ ಮೆಡು ಅವರು ಏನು ಹೇಳಿದ್ರು ಅಂತಂದರೆ, ರೋಗಿಯ ಮೆದುಳಿಗೆ
ಕೃತಕ ಸೆಳೆತ ಉಂಟು ಮಾಡಿದರೆ ಅದು ಗುಣ ಆಗತ್ತೆ ಅಂತ ಹೇಳಿ ಅವರು ತಿಳಿಸಿದರು. ಈ ಒಂದು ಸೂಚನೆಯ ಮೇರೆಗೆ ಕೃತಕ ಸೆಳೆತವನ್ನು ಉಂಟು ಮಾಡಿ ಹಲವಾರು ಮನೋರೋಗಗಳನ್ನು ಗುಣಪಡಿಸಲು ಕಾರಣ ಆಯಿತು. 1938ರಲ್ಲಿ ಇಟಲಿಯ ದೇಹಶಾಸ್ತ್ರಜ್ಞನಾದ ಸರ್ ಲೆಟ್ಟೆ ಮತ್ತು ಭಿನಿಯವರು ವಿಷಣ್ಣತೆಯ ರೋಗಕ್ಕೆ ರೋಗಿಯ ಮೆದುಳಿಗೆ ಚಿಕ್ಕ ವಿದ್ಯುತ್ ಆಘಾತವನ್ನು ಹರಿಯಬಿಟ್ಟು ಕೃತಕ ಸೆಳೆತವನ್ನು ಉಂಟು ಮಾಡಿ ವಿಷಣ್ಣತೆಯ ಗುಣವನ್ನು ಕೂಡ ಪಡಿಸಿದ್ರು. ಈ ವಿದ್ಯುತ್ ಆಘಾತ ಚಿಕಿತ್ಸೆ ಇತ್ತೀಚೆಗೆ ಹಲವು ರೀತಿಯಲ್ಲಿ ಆಧುನೀಕರಿಸಿ ವಿದ್ಯುತ್ ಸೆಳವು ಚಿಕಿತ್ಸೆ ಅಥವಾ ECT ಆಗಿ ಉಪಯೋಗಿಸುತ್ತಿದ್ದಾರೆ. ಇದು ಹೆಚ್ಚಾಗಿ ಬಳಸೋದಿಲ್ಲ, ಆದರೆ ಅನಿವಾರ್ಯತೆ ಇದ್ದಾಗ ಮಾತ್ರ ಇಂಥ ಒಂದು ಟ್ರೀಟ್ಮೆಂಟನ್ನು ಬಳಸ್ತಾರೆ. 1950ರಲ್ಲಿ ಮನೋವಿಕೃತಿ ರೋಗಕ್ಕೆ ಫಸ್ಟ್ ಮೆಡಿಸನನ್ನು ಕಂಡುಹಿಡಿದ್ರು. ಇದಕ್ಕೂ ಮುಂಚೆ ಶಮನಕಾರಿ ಔಷಧಿಯಾಗಿ ಹಲವಾರು ಗಿಡಮೂಲಿಕೆ, ಅಂದರೆ ಕಮ್ಮಿ ಆಗೋದಕ್ಕೆ, ಕಂಪ್ಲೀಟಾಗಿ ವಾಸಿ ಆಗ್ತಿದ್ರು, ಹೆಚ್ಚಿನ ಮಟ್ಟದಲ್ಲಿ ಇದ್ದಿದ್ದು ಕಡಿಮೆ ಆಗೋದಕ್ಕೋಸ್ಕರ ಕೆಲವೊಂದಷ್ಟು ಗಿಡಮೂಲಿಕೆಗಳನ್ನು ಉಪಯೋಗಿಸ್ತಾ ಇದ್ರು. ಆದರೆ 1950ರಲ್ಲಿ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುವಂಥ ಔಷಧಿಯನ್ನು ಸಹ ಕಂಡುಹಿಡಿಯಲಾಯಿತು. ಯಾವುದೇ ಒಂದು ಮೆಡಿಸನ್ನ ನೋಡಿದ್ರೂ ಕೂಡ ಅದು ಫಸ್ಟಿಗೆ ಎಫೆಕ್ಟಿವ್ ಅಂತ ಅನಿಸಿದ್ರು, ಕೊನೆಗೇನಾಗುತ್ತೆ ಅದರಿಂದ ಒಂದಷ್ಟು ಸೈಡ್ ಎಫೆಕ್ಟ್ಸು ಕಾಣಿಸ್ಕೊಳ್ಳೋಕ್ಕೆ ಶುರುವಾದಾಗ ಬಳಕೆಯ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. 1928ರಲ್ಲಿ ಪ್ರತಿ 5 ಮನೋರೋಗಿಗಳಲ್ಲಿ ಒಬ್ಬನಿಗೆ ಬ್ರೂಮೈಡನ್ನು ಬಳಸುತ್ತಿದ್ದರು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಇವುಗಳ ಅಡ್ಡ ಪರಿಣಾಮಗಳಿಂದಾಗಿ ಇವುಗಳ ಬಳಕೆ ಕೂಡ ಕಡಿಮೆಯಾಗ್ತಾ ಬಂತು. ಹೀಗೆ ಜೈವಿಕ ಮಾದರಿಯ ಮನೋರೋಗಗಳಿಗೆ ದೈಹಿಕ ಆಧಾರವಿದೆ ಎಂದು ತಿಳಿಸಿ ದೇಹಕ್ಕೆ ಪರಿಣಾಮಕಾರಿಯಾದಂಥ ಔಷಧಗಳನ್ನು ನೀಡುವುದರಿಂದ ಮನೋರೋಗಗಳನ್ನು ಗುಣಪಡಿಸಬಹುದೆಂದು ತಿಳಿಸಿಕೊಟ್ಟಿತು. ಈ ಕೊಡುಗೆ ಇಂದಿಗೂ ಕೂಡ ಪರಿಣಾಮಕಾರಿಯಾಗಿ ಉಪಯೋಗಿಸಲಾಗುತ್ತಿದೆ. ಈ ಕ್ಷೇತ್ರದಲ್ಲಿ ಹಲವಾರು ಆವಿಷ್ಕಾರಗಳನ್ನು ಸಹ ಮಾಡ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಮಾನಸಿಕ ಸಂಪ್ರದಾಯ. ಮಾನಸಿಕ ಮಾದರಿಯು ಸಾಮಾನ್ಯ ಮತ್ತು ಅಪಸಾಮಾನ್ಯ ವರ್ತನಾ ಬೆಳವಣಿಗೆಗಳು ಅಂತರ್ವ್ಯಕ್ತಿತ್ವ ಮತ್ತು ಸಾಮಾಜಿಕ ಕಾರಣಗಳಿಂದ ಉಂಟಾಗುತ್ತೆ. ಒಂದು ರೀತಿಯಲ್ಲಿ ಈ ಮಾದರಿಯ ದೀರ್ಘಕಾಲಿಕ ಇತಿಹಾಸವನ್ನು ಹೊಂದಿದೆ. ಈ ಮಾನಸಿಕ ಸಂಪ್ರದಾಯ ಅನ್ನುವಂಥದ್ದು ಅಥವಾ ಸೈಕಾಲಜಿಕಲ್ ಟ್ರೆಡಿಷನ್ ಅನ್ನುವಂತಹದ್ದು ದೀರ್ಘಕಾಲಿಕವಾದಂಥ ಒಂದು ಇತಿಹಾಸವನ್ನು ಇದು ಹೊಂದಿದೆ. ಪ್ಲೇಟೋನ ಪ್ರಕಾರ ಮಾನಸಿಕ ರೋಗಗಳು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಭಾವದಿಂದ ಉಂಟಾಗುತ್ತದೆ. ಪ್ಲೇಟೋ ಏನು ಹೇಳ್ತಾರೆ ಅಂತಂದರೆ, ಮಾನಸಿಕ ರೋಗ ಅನ್ನುವಂಥದ್ದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಭಾವದಿಂದ ಉಂಟಾಗುತ್ತದೆ ಅನ್ನೋದನ್ನು ಈ ಪ್ಲೇಟೋರವರು ಹೇಳಿದ್ದಾರೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಾತಾವರಣದಿಂದ ವ್ಯಕ್ತಿಯು ಅಪಸಾಮಾನ್ಯತೆಗೆ ಒಳಗಾಗುತ್ತಾನೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಾತಾವರಣದಿಂದ ಅಥವಾ ಇದರ ಪ್ರಭಾವದಿಂದ ಮಾನಸಿಕ ರೋಗಗಳು ಉಂಟಾಗುತ್ತೆ ಅಂತ ಹೇಳಿ ಪ್ಲೇಟೋ ಹೇಳಿದ್ದಾನೆ. ಹಾಗೆಯೇ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಾತಾವರಣದಿಂದ ವ್ಯಕ್ತಿಯು ಅಪಸಾಮಾನ್ಯತೆಗೆ ಒಳಗಾಗುತ್ತಾನೆ ಎಂಬುದನ್ನು ಕೂಡ ಇವರು ತಿಳಿಸಿದ್ದಾರೆ. ವ್ಯಕ್ತಿಯ ಪರಿಸರದಲ್ಲಿ ಏನಾದರೂ ವೈಪರೀತ್ಯ ಉಂಟಾದರೆ, ವ್ಯಕ್ತಿ ಒಂದು ಪರಿಸರದಲ್ಲಿ ಏನು ವಾಸ ಮಾಡ್ತಾ ಇರ್ತಾನೆ, ಆ ಪರಿಸರದಲ್ಲಿ ಏನಾದರೂ ವೈಪರೀತ್ಯ, ಏನಾದರೂ ತೊಂದರೆಗಳು ಉಂಟಾದರೆ ಅದು ದೋಷಯುಕ್ತ ತಂದೆ ತಾಯಿಗಳಿಂದ, ನೆರೆಹೊರೆಯವರಿಂದ ಒಬ್ಬ ವ್ಯಕ್ತಿಯ ಭಾವಾವೇಶಗಳು ಅತಿರೇಕಕ್ಕೆ ಹೋದರೆ ಈತ ಮನೋರೋಗಿ ಆಗುತ್ತಾನೆ. ಈ ಒಬ್ಬ ವ್ಯಕ್ತಿ ಏನು ಒಂದು ಸಮಾಜದಲ್ಲಿ ವಾಸವನ್ನು ಮಾಡ್ತಿರ್ತಾನೆ, ಆ ಸಮಾಜದಲ್ಲಿ ಅಥವಾ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಏನಾದರೂ ಒಂದು ತುಂಬ ದೊಡ್ಡದಾದಂಥ ಆಕ್ಸಿಡೆಂಟ್ಗಳು ಆದಾಗ, ಅಂದರೆ ಯಾವುದಾದ್ರೂ ಅಪಾಯಗಳು ನಡೆದಾಗ, ಅದನ್ನು ಕಂಡಾಗ, ಅಥವಾ ತಂದೆ ತಾಯಿಗಳು ದೋಷಯುಕ್ತ ಅಂದರೆ ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸುತ್ತಿದ್ದು ಅದನ್ನು ಮಕ್ಕಳ ಮೇಲೆ ತೋರಿಸಿದಾಗ ಅಂಥ ಒಂದು ಭಾವಾವೇಶಗಳು ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ, ಆತ ಮನೋರೋಗಿ ಆಗೋದಕ್ಕೆ ಸಾಧ್ಯ ಆಗತ್ತೆ. ಇದಕ್ಕೆ ಚಿಕಿತ್ಸೆಯನ್ನು ಯಾವ ರೀತಿ ನೀಡೋದಂದರೆ, ಅವನಿಗೆ ಪುನರ್ ಶಿಕ್ಷಣ ಅಥವಾ ಅವನಿಗೆ ಕೌನ್ಸಿಲನ್ನು ಮಾಡುವುದರ ಮೂಲಕ ಅವನಿಗೆ ಚಿಕಿತ್ಸೆಯನ್ನು ನೀಡಬಹುದಾಗಿದೆ. ವಿವೇಚನಾ ಚರ್ಚೆಯಿಂದ ರೋಗಿಗೆ ಪುನರ್ ಶಿಕ್ಷಣ ನೀಡುವುದೇ ಇದಕ್ಕೆ ಚಿಕಿತ್ಸೆಯಾಗಿತ್ತು. ಅವನನ್ನು ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಬೇಕು, ತುಂಬ ಕೂಲಾಗಿ ಅವನ ಜೊತೆ ಕೌನ್ಸಿಲಿಂಗನ್ನು ಮಾಡಿದಾಗ ಚಿಕಿತ್ಸೆ ಪರಿಣಾಮಕಾರಿಯಾಗಿ ನಾರ್ಮಲ್ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾನೆ.
ಇದು ಆಧುನಿಕ ಮನೋಸಾಮಾಜಿಕ ಬೆಳವಣಿಗೆಗೆ ನಾಂದಿಯಾಯಿತು. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ, ಮನೋರೋಗ ಅನ್ನುವಂಥದ್ದು ಕೇವಲ ಮಾನಸಿಕ ಅಂಶಗಳಿಂದ ಅಲ್ಲದೆ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಪ್ರಭಾವವೂ ಕೂಡ ಇದ್ರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅಂದರೆ ಮಾನಸಿಕ ರೋಗ ಅನ್ನುವಂಥದ್ದು ಕೇವಲ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಮಾನಸಿಕ ಅಂಶಗಳಿಂದ ಮಾತ್ರ ಬರೋದಿಲ್ಲ. ಇದಕ್ಕೆ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ಸಹ ಪ್ರಭಾವವನ್ನು ಬೀರುತ್ತವೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಬಹಳ ಹೆಸರಾಂತ ತತ್ವಶಾಸ್ತ್ರಜ್ಞರಾದಂತಹ ಅರಿಸ್ಟಾಟಲ್ ಸಹ ಮನೋರೋಗಕ್ಕೆ ಸಮಾಜೋ ಸಾಂಸ್ಕೃತಿಕ ಅಂಶಗಳ ಬಗ್ಗೆ ಒತ್ತಿ ಹೇಳಿದ್ದಾನೆ. ಪ್ಲೇಟೋ ಮತ್ತು ಅರಿಸ್ಟಾಟಲ್ ತತ್ವಶಾಸ್ತ್ರಜ್ಞರು ಹಗಲುಗನಸು, ಕನಸುಗಳು ಮತ್ತು ಅರಿವಳಿಕೆಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ನೈತಿಕ ಚಿಕಿತ್ಸೆ, ಇಲ್ಲಿ ಮಾನಸಿಕ ಸಂಪ್ರದಾಯದಲ್ಲಿ ಬರುವಂತಹ ನೈತಿಕ ಚಿಕಿತ್ಸೆಯ ಬಗ್ಗೆ ನಾವು ನೋಡೋದಾದರೆ, 18ನೇ ಶತಮಾನದ ಪ್ರಾರಂಭದಲ್ಲಿ ಮನೋಸಾಮಾಜಿಕ ಆಧಾರದ ಮೇಲೆ ಮಾನಸಿಕ ರೋಗಗಳ ಚಿಕಿತ್ಸೆಯನ್ನು ಪ್ರಾರಂಭವನ್ನು ಮಾಡಲಾಯಿತು. ಇದನ್ನೇ ನೈತಿಕ ಚಿಕಿತ್ಸೆ ಅಂತ ಹೇಳಿ ಕರೆಯಲಾಯಿತು. ಈಗ ನಾವು ಏನು ಮಾನಸಿಕ ರೋಗಿಗಳಿಗೆ ನೀಡುವಂತಹ ಚಿಕಿತ್ಸೆಯನ್ನು ಮನೋಸಾಮಾಜಿಕ ಆಧಾರದ ಮೇಲೆ ಪ್ರಾರಂಭವನ್ನು ಮಾಡಿದ್ರು, ಅದನ್ನು ಏನಂತ ಕರೆದ್ರು, ನೈತಿಕ ಚಿಕಿತ್ಸೆ ಅಂತ ಹೇಳಿ ಕರೆಯಲಾಗಿತ್ತು. ಇಲ್ಲಿ ಮನೋರೋಗಿಗಳಿಗೆ ಉತ್ತಮವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸಿಕೊಡೋದು, ಚಿಕಿತ್ಸಾಲಯಗಳಲ್ಲಿ ಸಾಮಾನ್ಯವಾಗಿ ಪರಸ್ಪರ ಸಮಾಜ ಕ್ರಿಯೆಗಳಿಂದ ಸಾಮಾಜಿಕ ಮತ್ತು ರೋಗಿಯ ಅಂತರ್ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯವಾಗುವಂತಹ ಸಾಮಾಜಿಕ ಸೌಲಭ್ಯವನ್ನು ಇಲ್ಲಿ ಕಲ್ಪಿಸಲಾಗುತ್ತಿತ್ತು. ಇಲ್ಲಿ ಯಾವುದೇ ರೀತಿ ಚಿಕಿತ್ಸೆಗಳನ್ನು, ಪನಿಷ್ಮೆಂಟ್ಗಳನ್ನು ನೀಡೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಏನು ಮಾಡ್ತಾ ಇದ್ರು, ಇಲ್ಲಿ ಕೌನ್ಸಿಲಿಂಗ್ನ ಮಾಡ್ತಾ ಇದ್ರು. ರೋಗಿಯ ಅಂತರ್ವ್ಯಕ್ತಿತ್ವವನ್ನು, ಬೆಳವಣಿಗೆಯನ್ನು ಹೊಂದೋದಕ್ಕೆ ಸೌಲಭ್ಯವನ್ನು ಕೂಡ ಇಲ್ಲಿ ಕಲ್ಪಿಸಿ ಕೊಡಲಾಗ್ತಿತ್ತು. ಚಿಕಿತ್ಸೆಯನ್ನು ಯಾರು ನೀಡ್ತಾನೆ, ಅವನು ಉತ್ತಮವಾದಂತಹ ಮಾದರಿಯಾಗಿ ರೋಗಿಗೆ ಚಿಕಿತ್ಸೆಯನ್ನು ನೀಡ್ತಿದ್ದ. ಮನೋರೋಗ ಚಿಕಿತ್ಸೆಯನ್ನು ನೀಡುವುದಕ್ಕೆ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡೋದ್ರಿಂದ ಅವರಿಗೆ ಯೋಗವನ್ನು ಮಾಡಿಸೋದಾಗಲಿ, ಧ್ಯಾನವನ್ನು ಮಾಡಿಸೋದಾಗಲಿ, ಅಥವಾ ಅವರಿಗೆ ಒಂದಷ್ಟು ಒಳ್ಳೆಯ ವಿಚಾರಗಳ ಬೋಧನೆಯನ್ನು ಮಾಡೋದಾಗಲಿ ಏನು ಮಾಡ್ತಿದ್ರಲ್ಲ, ಅದನ್ನು ಇಲ್ಲಿ ಸ್ಟಾರ್ಟ್ ಮಾಡಿದರು. ಬೇರೆ ಬೇರೆ ಒಳ್ಳೆಯ ವಿಚಾರಗಳ ಬಗ್ಗೆ ಉಪನ್ಯಾಸವನ್ನು ನೀಡೋದು, ಈ ರೀತಿಯೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ವ್ಯಕ್ತಿಯ ಮನಸ್ಸಿನಲ್ಲಿ ಬೇಡವಾದಂತಹ ವಿಚಾರಗಳು, ಕೆಟ್ಟ ಕೆಟ್ಟ ಯೋಚನೆಗಳಾಗಿರ್ಬೋದು ಅಥವಾ ಭಯಗಳಾಗಿರ್ಬೋದು, ಇಂಥ ಎಲ್ಲ ವಿಚಾರಗಳು ಅದನ್ನು ಹೊರ ಹಾಕೋದಕ್ಕೆ ಇದು ಸಹಾಯವನ್ನು ಮಾಡ್ತಿತ್ತು. ಇದು ನೈತಿಕ ಚಿಕಿತ್ಸೆಯ ಮೂಲ ಉದ್ದೇಶವೇ ಏನಾಗಿತ್ತು, ವ್ಯಕ್ತಿಯಲ್ಲಿ ಅಂದರೆ ಮಾನಸಿಕ ರೋಗಿ ಯಾರಿರ್ತಾನೆ ಅವನಲ್ಲಿ ಇರುವಂತಹ ಬೇಡವಾದಂತಹ ಮಾನಸಿಕ ಅಂಶಗಳನ್ನು ಹೊರ ಹಾಕೋದು ಇಲ್ಲಿ ಮುಖ್ಯ ವಿಚಾರವಾಗಿತ್ತು ಅಥವಾ ಮುಖ್ಯ ಉದ್ದೇಶವಾಗಿತ್ತು. ಇನ್ನು 19ನೇ ಶತಮಾನದಲ್ಲಿ ನೋಡೋದಾದರೆ, 19ನೇ ಶತಮಾನದ ಮಧ್ಯಭಾಗದಿಂದ ನೈತಿಕ ಚಿಕಿತ್ಸೆಯಲ್ಲಿ ಕುಸಿತ ಕಂಡು ಬಂತು. ಯಾಕೆ ಅಂತಂದರೆ, ನೈತಿಕ ಚಿಕಿತ್ಸೆ ಮನೋರೋಗಿಗಳಿಗೆ ಉತ್ತಮ ಎಂದೆನಿಸಿದ ಈ ಕಾಲದಲ್ಲಿ ಕೇವಲ ಕಡಿಮೆ ಜನ ಮನೋರೋಗಿಗಳು ಆಸ್ಪತ್ರೆಯಲ್ಲಿ ಇರ್ತಿದ್ರು. ಆಸ್ಪತ್ರೆಗೆ ಹೆಚ್ಚು ಜನ ಇಲ್ಲಿ ಬಂದು ಸೇರ್ತಿರ್ಲಿಲ್ಲ. ಆಗ ಚಿಕಿತ್ಸಕರು ಪ್ರತಿ ರೋಗಿಗಳಿಗೆ ವೈಯಕ್ತಿಕ ಅವಧಾನವನ್ನು ಕೇಂದ್ರೀಕರಿಸಿ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ನೀಡ್ತಾ ಇದ್ರು. ಈ 19ನೇ ಶತಮಾನದ ಮಧ್ಯಭಾಗಕ್ಕೆ ಬಂದಾಗ ಏನಾಯಿತು, ಈ ನೈತಿಕ ಚಿಕಿತ್ಸೆ ಕುಸಿತವನ್ನು ಕಾಳ್ತು. ಅದಕ್ಕೆ ಮುಖ್ಯ ಕಾರಣ ಎಂತಂದರೆ, ಈ 18ನೇ ಶತಮಾನದಿಂದ 19ನೇ ಶತಮಾನದ ಮಧ್ಯಭಾಗದವರೆಗೆ ಈ ಮನೋರೋಗಿಗಳೇನಿದ್ರು ಅವರು ತುಂಬ ಕಡಿಮೆ ಮಟ್ಟದಲ್ಲಿ ಇರ್ತಿದ್ರು. ಹಾಗಾಗಿ ಏನಾಗ್ತಿತ್ತು, ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಚಿಕಿತ್ಸೆಯನ್ನು ನೀಡೋದಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ 19ನೇ ಶತಮಾನದ ಮಧ್ಯಭಾಗದ ನಂತರ ಏನಾಯಿತು, ಮನೋರೋಗಿಗಳು ಹೆಚ್ಚಾಗ್ತಾ ಬಂದರು. ಹೆಚ್ಚಾಗಿ ದಿನೇ ದಿನ ಏನಾಗ್ತಿತ್ತು, ಮನೋರೋಗಿಗಳು ಜಾಸ್ತಿ ಆಸ್ಪತ್ರೆಗಳಿಗೆ ದಾಖಲಾಗೋಕ್ಕೆ ಶುರುವಾದರು. ಇದರಿಂದ ಏನಾಯಿತು, ಅಲ್ಲಿ ಸೌಕರ್ಯಗಳ ಕೊರತೆ ಉಂಟಾಯಿತು. ಅಲ್ಲಿ ಸೌಕರ್ಯಗಳು ಹೆಚ್ಚಾಗಿ ಇಲ್ಲದೆ ಇದ್ದಿದ್ದರಿಂದ ಉಪಯುಕ್ತವಾಗಿ ಮನೋರೋಗಿಗಳಿಗೆ ಅವಶ್ಯಕತೆ ಇರುವಂತಹ ನೈತಿಕ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರಿಂದ ಏನಾಯಿತು, ನೈತಿಕ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಾಧ್ಯವಾಗದೆ ಇದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಬಂತು. ಇದಿಷ್ಟು ನಾವು ಮೊದಲನೆಯ ಘಟಕದಲ್ಲಿ ಬರುವಂತಹ ಎಲ್ಲ ವಿಚಾರಗಳನ್ನು, ಅಪಸಾಮಾನ್ಯ ಮನೋವಿಜ್ಞಾನದ ಪರಿಚಯ ಮತ್ತು ಅಪಸಾಮಾನ್ಯ ಮನೋವಿಜ್ಞಾನದ ಕುರಿತಾದಂತಹ ಪರಿಕಲ್ಪನೆ, ರೋಗಲಕ್ಷಣ ಮತ್ತು ಐತಿಹಾಸಿಕ ದೃಷ್ಟಿಕೋನಗಳು ಹೇಗೆ ಇತ್ತು ಅನ್ನೋದನ್ನು
ನಾವಿದಿಷ್ಟನ್ನು ಈ ಒಂದು ಮೊದಲ ಪಠ್ಯದಲ್ಲಿ ಕಲ್ತಿದ್ದೀವಿ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದರ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.